ಹೊಡೆಯಬೇಕು, ನಾ ಜಯಿಸಬೇಕು. ಪವಿತ್ರಾತ್ಮನೇ ಆವರಿಸು ಈಗಲೇ, ಅಭಿಷೇಕದಿಂದಲೇ ನಾನು ಸೈತಾನನ ಕಟ್ಟುಗಳೆಲ್ಲವ ಹೊಡೆಯಬೇಕು, ನಾ ಜಯಿಸಬೇಕು. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ಮಹಿಮೆ ಶಕ್ತಿಯಿಂದಲೇ, ನಿನ್ ವಾಕ್ಯದ ಖಡ್ಗಲಿಂದಲೇ. Hallelujah. ನನ್ನಲ್ಲಿ ತುಂಬಿಕೊಳ್ಳಲಿ, ನಿನ್ನ ಮಹಿಮೆಯು ನನ್ನಲ್ಲಿ ಆಳ್ವಿಕೆ ಮಾಡಲಿ. ನಿನ್ನ ಪ್ರಸನ್ನತೆ ನನ್ನಲ್ಲಿ ತುಂಬಿಕೊಳ್ಳಲಿ, ನಿನ್ನ ಮಹಿಮೆಯು ನನ್ನಲ್ಲಿ ಆಳ್ವಿಕೆ ಮಾಡಲಿ. Worship you, Lord. We adore you, Jesus. Hallelujah, Lord. Hallelujah. Hallelujah, Lord. Hallelujah. ಇಂಥ ಒಳ್ಳೆ ದೇವರು యేసయ్య, ಇಂಥ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಇಂಥ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಇಂಥ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్ಯ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋಗದ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋಗದ. ನಿನ್ನ ಪ್ರೇಮದಿಯನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ
ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜವಾದ ಪ್ರೀತಿ ಇಲ್ಲ. ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜವಾದ ಪ್ರೀತಿ ಇಲ್ಲ. ನಿನ್ನ ಪ್ರೀತಿಯೇ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ನಿನ್ನ ಪ್ರೀತಿಯೇ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ಬೇರೇನು ಬೇಡ ಏಸಯ್ಯ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನನ ಬಾಳಲು ಮೇಲಕ್ಕೆ ಎತ್ತಿದೇನಯ್ಯ. ನಾನಂಬಿದ ನನ್ನವರು ನನ್ನ ದಾರಿಗೆ ಮುಳ್ಳಾದರು. ನಾನಂಬಿದ ನನ್ನವರು ನನ್ನ ದಾರಿಗೆ ಮುಳ್ಳಾದರು. ನಾನ್ಯಾರನು ನಂಬಲಿ ಏಸಯ್ಯ, ನಿನ್ನ ಬಿಟ್ಟರೆ ನನಗೆ ಯಾರು ಇಲ್ಲ. ನಾನ್ಯಾರನು ನಂಬಲಿ ಏಸಯ್ಯ, ನಿನ್ನ ಬಿಟ್ಟರೆ ನನಗೆ ಯಾರು ಇಲ್ಲ. ನಿನ್ನ ಬಿಟ್ಟರೆ ನನಗೆ ಯಾರಿಲ್ಲ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನರ ಬಾಳಲು ಮೇಲಕ್ಕೆ ಎತ್ತಿದೆಯಯ್ಯ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನರ ಬಾಳಲು ಮೇಲಕ್ಕೆ ಎತ್ತಿದೆಯಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ನೀನು ಇಲ್ಲದೆ ನಾನು ಈ ಲೋಕವನ್ನು ಬೆಳಮಾರನು. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನನ್ನ ದೇವ ಎಂದಾರು ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ದೇವ ಎಂದಾರು ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನಳ ಬಾಳಲು ಮೇಲಕ್ಕೆ ಎತ್ತಿದೆನಯ್ಯ. ಈ ಲೋಕದ
ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ನಿನ್ ಪ್ರೀತಿಯೇ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ, ಬೇರೇನು ಬೇಡ ಏಸಯ್ಯ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೇಸಯ್ಯ, ಈ ದೀನರ ಬಾಳಲ್ಲೂ ಮೇಲಕ್ಕೆ ಎತ್ತಿದೆನಯ್ಯ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೇಸಯ್ಯ, ಈ ದೀನರ ಬಾಳಲ್ಲೂ ಮೇಲಕ್ಕೆ ಎತ್ತಿದೆನಯ್ಯ. ನಾನಂಬಿದ ನನ್ನವರು ಮುಳ್ಳಾದರು, ನಾನಂಬಿದ ನನ್ನವರು ನನ್ನ ದಾರಿಗೆ ಮುಳ್ಳಾದರು. ನಾ ಯಾರನು ನಂಬಲಿ ಏಸಯ್ಯ, ನಿನ್ನ ಬಿಟ್ಟರೆ ನನಗೆ ಯಾರು ಇಲ್ಲ. ನಾ ಯಾರನು ನಂಬಲಿ ಏಸಯ್ಯ, ನಿನಗಿಂತ ದೇವರು ಯಾರಿಲ್ಲ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. Hallelujah, Lord, hallelujah. Hallelujah, Lord, we worship you, Lord, we adore you, Jesus. Hallelujah, Lord, hallelujah, hallelujah. Hallelujah, Lord, hallelujah. ಸ್ತುತಿಯು ಘನವು ಎಲ್ಲ ನಿನಗೆ ದೇವ, ನಿನಗೆ ಸ್ತುತಿಯು ಘನವು ಎಲ್ಲ ನಿನಗೆ ದೇವ, ನಿನಗೆ ಸ್ತುತಿಪೇ ನಿನ್ನ ಸ್ತುತಿಪೇ ಮಹಿಮೆ ಸಲ್ಲಿಸಿ ಸ್ತುತಿಪೇ. ಸ್ತುತಿಯು ಘನವು ಎಲ್ಲ ನಿನಗೆ ದೇವ, ನಿನಗೆ ಸ್ತುತಿಯು ಘನವು ಎಲ್ಲ
ನಿಮಗೆ ದೇವ ನಿಮಗೆ Heavenly Father, I come to your throne. Thank you for giving us good deliverance, Andrea. Thank you for being us still worship, Lord. I pray for message, Lord, who's giving message, take on and many members should come and they should believe, Lord, they should know Jesus. You bless them, Jagai, and in Jesus I pray, Amen. ನನ್ನನ್ನು ನಡೆಸುವೆ ನನ್ನನ್ನು ಕಾಯುವೆ ನಿನಗೆ ಆರಾಧನೆ ನನ್ನ ಕಣ್ಣೀರ ನೀವೊರೆಸುವೆ ನಿನಗೆ ಆರಾಧನೆ ನನ್ನ ಕಣ್ಣೀರ ನೀವೊರೆಸುವೆ ನಿನಗೆ ಆರಾಧನೆ ಆರಾಧನೆ
ನನ್ನಾತ್ಮ ಪ್ರಾಣದಿಂದ ಆರಾಧನೆ ನಿನಗೆ, ಆರಾಧನೆ ನಿನಗೆ ನನ್ನಾತ್ಮ ಪ್ರಾಣದಿಂದ. ಎಣಿಸಲು ಆಗದಷ್ಟು ಮೇಲನ್ನು ನೀನು ನನಗಾಗಿ ತಂದವರೇ, ಗ್ರಹಿಸಲು ಆಗದಷ್ಟು ಕೃಪೆಯನ್ನು ನನ್ನ ಬದುಕಲ್ಲಿ ಇಟ್ಟವನೇ. ಎಣಿಸಲು ಆಗದಷ್ಟು ಮೇಲನ್ನು ನೀನು ನನಗಾಗಿ ತಂದವನೇ, ಗ್ರಹಿಸಲು ಆಗದಷ್ಟು ಕೃಪೆಯನ್ನು ನನ್ನ ಬದುಕಲ್ಲಿ ಇಟ್ಟವನೇ. ನಿನ್ಕರ ನನ್ನೆಲ್ಲ ಅಗತ್ಯವನ್ನು ಪೂರೈಸಿ ಪೋಷಿಸಿತು, ನಿನ್ ರಕ್ತ ನನ್ನೆಲ್ಲ ಸ್ವಾಸ್ಥ್ಯವನ್ನು ಕಾಪಾಡಿ ರಕ್ಷಿಸಿತು. ಈವರೆಗೂ ಕಾದು ನಡೆಸಿ ನನ್ನ ಉತ್ತರಿಸಿದಾತನೇ, ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತ ಆರಾಧಿಸುವೆ. ಈವರೆಗೂ ಕಾದು ನಡೆಸಿ ನನ್ನ ಉತ್ತರಿಸಿದಾತನೇ, ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತ ಆರಾಧಿಸುವೆ. ಕುಕ್ಕಿ ಹೋದಾಗೆಲ್ಲ ಹೊಸ ಬಲದಿ ತುಂಬಿಸಿದೆ, ನನ್ನ ಕಾಲು ಜಾರಿದಾಗೆಲ್ಲ ಎತ್ತಿ ಸ್ಥಿರವಾಗಿ ನಿಲ್ಲಿಸಿದೆ. ನಾ ಕುಕ್ಕಿ ಹೋದಾಗೆಲ್ಲ ನಿನ್ನ ಬಲದಿ ತುಂಬಿಸಿದೆ, ನನ್ನ ಕಾಲು ಜಾರಿದಾಗೆಲ್ಲ ಎತ್ತಿ ಸ್ಥಿರವಾಗಿ ನಿಲ್ಲಿಸಿದೆ. ನಾ ಕೂಗಿ ಕರೆದಾಗೆಲ್ಲ ನನ್ನ ಮೊರೆಗೆ ಉತ್ತರಿಸಿದೆ. ವೈರಿಯು ನಾಚುವಂತೆ ನನ್ನ ನಂಬಿಕೆ ಗೆಲ್ಲಿಸಿದೆ. ನಾ ಕೂಗಿ ಕರೆದಾಗೆಲ್ಲ ನನ್ನ ಮೊರೆಗೆ ಉತ್ತರಿಸಿದೆ. ವೈರಿಯು ನಾಚುವಂತೆ ನನ್ನ ನಂಬಿಕೆ ಗೆಲ್ಲಿಸಿದೆ. ಜೀಸಸ್ ಕ್ರೈಸ್ಟ್, ಸಂತೋಷವಾಗಿದ್ದೀರಾ? ದೇವರ ನಾಮಕ್ಕೆ ಮಹಿಮೆ ಆಗಲಿ. ತುಂಬ ಸಮಯದ ನಂತರ ನಿಮ್ಮನ್ನು ನೋಡ್ತಾ ಇದ್ದೇನೆ. ಹಲ್ಲೆಲೂಯ, ದೇವರಿಗೆ ಮಹಿಮೆ ಆಗಲಿ. ದೇವರು ಶಕ್ತವಾಗಿ USA ಮತ್ತು UK ಉಪಯೋಗ ಮಾಡಿದನು. ಆತನ ನಾಮದ ಮಹಿಮೆಗೋಸ್ಕರವಾಗಿ ನಿಮ್ಮ ಪ್ರಾರ್ಥನಾ ಬೆಂಬಲ ನನಗಿರುವುದರಿಂದಾಗಿ ಕರ್ತನು ಶಕ್ತವಾಗಿ ಉಪಯೋಗ ಮಾಡಿದನು. ಪ್ರೈಸ್ ಗಾಡ್. ಅದಕ್ಕಾಗಿ ಸತತವಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಡ್ತೇನೆ. ಯಾವಾಗ ನಾವು ದೇವಜನರು ಸಭೆಯವರು ಪ್ರಾರ್ಥನೆಯೊಂದಿಗೆ ಹಿಂಬಲವಾಗಿ ನಿಲ್ತಾರೋ ಆ ಸಭೆಯ ಸೇವಕರು ಕರ್ತನು ಶಕ್ತವಾಗಿ ಉಪಯೋಗಿಸುವನಾಗಿದ್ದಾನೆ. ಹಲ್ಲೆಲೂಯ. ನಾವು ಒಂದು ಗಳಿಗೆ ನಾವು ಎದ್ದು ನಿಲ್ಲೋಣ. ಸ್ವಲ್ಪ 2 ನಿಮಿಷಗಳ ಕಾಲ ಅನ್ಯ ಭಾಷೆ ಮಾತನಾಡ್ರಿ. ಓ ರಿಬಾಕ ಸೆಕ್ಕಿತು ರಿಯಂದಲ ಶಕ್ರಮ ಸೆಕ್ಕಿತು ರುಕುತು ಲಿಬ್ರಾ ಸೆಕ್ಕಿತು ರಬ ಶಬ್ರಕ ಸೆತಿಲಿಮಾ ಸಂದ ರುಕುಮ ಲಿಬ್ರೆಕೆ ಸೆಕ್ಕಿತು ರಿಯಂದಲ ಆರ್ಬಲಕ ಸೆಕ್ಕಿಟ ರಟೋ ಲಿಮಾಂತೇರಿ ಲಿಬ್ರಾಕ ಸೆಕ್ಕಿ ರಿಮಾ ಸಕ ತುರು ರುಕುಬಾ ಸಕ ತರತ ಲಬ ಶಾಬ್ರಕ ಸೆಬ್ರೆಕೆ ಲಿಬ್ರೆಕೆ ಸಿಯಂದಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ರಿಬಾ ಬಾಬಾ ರಿಕರಮ ಸೆಕ್ಕಿತು ರಬ ಶಬ್ರಕ ಸೆಕ್ಕಿತು ರಿಯಂದಲ್ ಮಾ ಸಕ ತುರು ರುಕುಟು ಲಿಬ್ರಾಕ ಸಿಯಂದಲ ಶಕರ ಮಲಕ ಸೆಕ್ಕಿತು ರು. ಹಾಲಲ್ಲೂ ಕರ್ತನ ಅಂತರಿಕ್ಷ ಮಂಡಲದಲ್ಲಿ ದೈವಿಕವಾದ ಸಾನ್ನಿಧ್ಯವನ್ನು ನಾನು ಯೇಸುವಿನ ಹೆಸರು ರಿಲೀಸ್ ಮಾಡ್ತಾ ಇದ್ದೇನೆ. ಅಂತರಿಕ್ಷ ಮಂಡಲದಲ್ಲಿ ಕ್ರಿಯೆ ಮಾಡುವ ದುಷ್ಟ ದುರಾತ್ಮ ಸೈನ್ಯಗಳನ್ನು ಯೇಸು ನಾಮದಲ್ಲಿ ಬಂಧಿಸ್ತಾ ಇದ್ದೇನೆ. ರಿಬಾಕ ಸೆಕ್ಕಿತು ರಿಯಾ 1 ಯೋಹನ 3:8 ಹೇಳ್ತದೆ, ಸೈತಾನನ ಕ್ರಿಯೆಗಳನ್ನು ಲಯ ಮಾಡೋದಕ್ಕಾಗಿ ದೇವ ಕುಮಾರನ ಯೇಸುವಿನ ಲೋಕಕ್ಕೆ ಬಂದನು. ಓ ರಿಬಾ ಬಾಬಾ ರಿಕಿರಿಮಾ ಸಂದರ ಶಕರ ಬಲಕ ಸೆಕ್ಕಿತು ಋತು ರುಕೋತು ಲಿಬ್ರಾಂದ ಸೆಕ್ಕಿತು ರಿಯಂದಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಓ ಹಲ್ಲೆಲೂಯಾ, ಗ್ಲೋರಿ. Welcome Holy Spirit, we are in your presence, fill us with your power, live inside of me. Welcome Holy Spirit, we are in your
presence. Fill us with your power. Live inside of me. You the living water, never drying fountain, comforter and counselor, take complete control. You the living water, never drying fountain, comforter and counselor, take complete control. Welcome, Holy Spirit. We are in your presence. Fill us with your power. Live inside of me. Welcome, Holy Spirit. We are in your presence. Fill us with your power. Live inside of me. Banni ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಶಕ್ತಿಯಿಂದ ನನ್ನ ತುಂಬಿಸೇ ನೀ ಆಳ್ವಿಕೆ ಮಾಡು. ನೀನೇ ಜೀವ ಜಾಲವು, ನಂದಾಹವನ್ನು ತೀರಿಸು. ಆಲೋಚನಾ ಕರ್ತನೇ, ನೀ ಆಳ್ವಿಕೆ ಮಾಡು. ನೀನೇ ಜೀವ ಜಾಲವು, ನಂದಾಹವನ್ನು ತೀರಿಸು. ಆಲೋಚನಾ ಕರ್ತನೇ, ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮರೇ, ನಿನ್ ಪ್ರಸನ್ನತೆ ಬಯಸುವೆರು. ನಿನ್ ಶಕ್ತಿಯಿಂದ ತುಂಬಿಸೇ ನೀ ಆಳ್ವಿಕೆ ಮಾಡು. ಆಗ್ನಿಯು ನೀನೇ, ಬಿರುಗಾಳಿ ನೀನೇ, ದೊಡ್ಡ ಮಳೆಯಂತೆಯೇ ನಿನ್ನಾತ್ಮವ ಸುರಿಸು. ಆಗ್ನಿಯು ನೀನೇ, ಬಿರುಗಾಳಿ ನೀನೇ, ದೊಡ್ಡ ಮಳೆಯಂತೆಯೇ ನಿನ್ನಾತ್ಮವ ಸುರಿಸು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಶಕ್ತಿಯಿಂದ ನನ್ನ ತುಂಬಿಸೇ ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಶಕ್ತಿಯಿಂದ ನನ್ನ ತುಂಬಿಸೇ ನೀ ಆಳ್ವಿಕೆ ಮಾಡು. ಹಾಲೆಲೂಯಾ, ಗ್ಲೋರಿ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಕರಗಳನ್ನೆತ್ತಿ ಕರ್ತಾದಿ ಕರ್ತನಿಗೆ ಸ್ತೋತ್ರವನ್ನು ಮಾನವನ್ನು ಮಹಿಮೆಯನ್ನು ಸಲ್ಲಿಸಿರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನ್ನ ಸ್ತುತಿಸುತ್ತೇವೆ. ಕರ್ತನೇ, ನಿನ್ನ ಕೊಂಡಾಡುತ್ತೇವೆ. ಕರ್ತನೇ, ನಿನ್ನ ಘನಪಡಿಸುತ್ತೇವೆ. ಕರ್ತನೇ, ನಿನ್ನ ಮಹಿಮೆ ಪಡಿಸುತ್ತೇವೆ. ಕರ್ತನೇ, ನಿನ್ನನ್ನು ಆರಾಧಿಸುತ್ತೇವೆ. ಓ ರಿಕಾ ಶಕರ ಬಲ ಸಂದರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ರಿಬಾ ಬಾಬಾ ರಿಕಿ ರಿಬಾ ಸಂದರ ಬಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ, ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ನೀನು ನಮ್ಮ ಸ್ತುತಿ ಆರಾಧನೆ ಯಜ್ಞವನ್ನು ಅಂಗೀಕಾರ ಮಾಡಿ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ಕೀರ್ತನೆ 50:23 ವಾಕ್ಯ ಹೇಳ್ತದೆ, ಯಾರು ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ನನ್ನ ಸಮರ್ಪಣೆ ಮಾಡುತ್ತಾರೋ ಅವರೇ ನನ್ನ ಗೌರವಿಸ್ತಾರೆ ಎಂಬುದಾಗಿ ಹೇಳಿದ ವಾಕ್ಯ ಪ್ರಕಾರವಾಗಿ ನಿನ್ನ ಮಕ್ಕಳ ಮೂಲಕ
ಗೌರವವನ್ನು, ಮಾನವನ್ನು, ಮಹಿಮೆಯನ್ನು ನೀನು ಹೊಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ಸ್ಥಳದಲ್ಲಿ ನಿನ್ನ ಸಾನ್ನಿಧ್ಯವನ್ನು ಬಲವಾಗಿ ಬಿಡುಗಡೆ ಮಾಡಿದಕ್ಕ ಸ್ತೋತ್ರ. ಜೀವಳ ವಾಕ್ಯದ ಮೂಲಕ ನಮ್ಮ ಜೊತೆ ಮಾತನಾಡು. ವಾಕ್ಯಕ್ಕೆ ವಿರೋಧವಾಗಿಯೂ ಹಾಲಲ್ಲಿಯ ನಡಲಿಕ್ಕೆ ಬಿಡುಗಡೆಗೆ ವಿರೋಧವಾಗಿ ಹೊರಡುವ ಅಂಧಕಾರ ಶಕ್ತಿಯ ಬಲಗಳನ್ನು, ದಿಶಾಧಿಪತಿಯ ಬಲಗಳನ್ನು ಏಸು ಹೆಸರಿ ಕಟ್ಟುತ್ತೇವೆ ಅಪ್ಪ. ಅದ ಬಲ ಮುರಿದಾಕುತ್ತಾ ಇದ್ದೇವೆ ಏಸು ನಾಮದಲ್ಲಿ. ಈ ಸ್ಥಳದಲ್ಲಿ ದೈವಿಕವಾದ ಸಾನ್ನಿಧ್ಯವನ್ನು ಏಸು ಹೆಸರು ರಿಲೀಸ್ ಮಾಡ್ತಾ ಇದ್ದೇವೆ. ಎಲ್ಲ ಡಿಸ್ಟರ್ಬ್ ತರುವಂಥ ದುಷ್ಟ ದುರಾತ್ಮ ಶಕ್ತಿಯ ಕ್ರಿಯೆಗಳು ಏಸು ನಮ್ಮನ್ನು ಅಡಿಯಲ್ಪಡಲಿ. ನಿದ್ರೆ ಬರುವಂಥ ಆಲಸ್ಯವನ್ನುಂಟು ಮಾಡುವ ಎಲ್ಲ ಹೋರಾಟಗಳನ್ನು ಏಸು ನಾಮದಲ್ಲಿ ಬಂಧಿಸ್ತಾ ಇದ್ದೇವೆ ಸ್ವಾಮಿ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರಪ್ಪ. ಮಾನ ಮಹಿಮೆ ನಿನಗೆ ಮಾತ್ರ ಸಸ್ತೇನೆ ಏಸು ಹೆಸರಲ್ಲಿ ತಂದೆಯೇ, ಆಮೇನ್ ಆಮೇನ್. ದಯಮಾಡಿ ಕೂತ್ಕೊಳ್ಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ದಯಮಾಡಿ ಯಾರಾದ್ರೊಬ್ಬರು ಮೈಕ್ ಕೊಟ್ಟಿದ್ರೆ ಅಲ್ಲಿ ಕೀರ್ತನೆ 27ನೇ ಅಧ್ಯಾಯ ಓದಿ. 14 ವಚನಗಳು ಮಾತ್ರ ಅದರಲ್ಲಿವೆ. ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 27. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನೂ ಭಯವಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳನಾಗಿಯೇ ಇರುವೆನು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಅಪಾಯ ಕಾಲದಲ್ಲಿ ಆತ ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆ ಇಡುತ್ತೇನೆ. ನನ್ನನ್ನು ಕರುಣಿಸಿ ಸದುತ್ತರನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿದ್ದೀಯಲ್ಲವೇ? ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು? ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವನೇ, ನಿನ್ನ ಮಾರ್ಗವು ನನಗೆ ಬೋಧಿಸು. ಹೊಂಚಿಗೂ ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಿಯರೇ, ಈ ಕೀರ್ತನೆಯನ್ನು ಬರೆದಂಥ ಬರಹಗಾರನು ಯಾರಾಗಿದ್ದಾನೆ ಗೊತ್ತುಂಟಾ? ಭಕ್ತನಾದ ದಾವೀದನು. ಯಾರಾಗಿದ್ದಾನೆ? 150 ಕೀರ್ತನೆಗಳಲ್ಲಿ ಅನೇಕ ಭಕ್ತರು ಅನೇಕ ಕೀರ್ತನೆ ಬರೆದಿದ್ದಾರೆ. ಎಲ್ಲ ಮೊಬೈಲ್ಗಳು ಸೈಲೆಂಟ್ ಆಗಲಿ, ಮತ್ತು ಯಾವ ಮೊಬೈಲ್ ಕೂಡ ಚರ್ಚ್ ಒಳಗೆ ನೋಡಬೇಡಿ, ಆಯ್ತಾ? ಪ್ರೈಸ್ ಗಾಡ್, ಹಲ್ಲೆಲೂಯಾ. 150 ಕೀರ್ತನೆಗಳಲ್ಲಿ ಅನೇಕ ಭಕ್ತರು ಕೀರ್ತನೆಗಳನ್ನು ಬರೆದಿದ್ದಾರೆ. ಉದಾಹರಣೆಗೆ ಮೋಶೆ, ದಾವೀದನು, ಸೊಲೊಮೋನನು, ನಂತರ ಏತಾನನು, ಕೊರಾಹಿಯರು, ಹೀಗೆ ಯತಾಮನು, ಹೀಗೆ ಅನೇಕ ಭಕ್ತರು ಕೀರ್ತನೆಗಳನ್ನು ಬರೆದಿದ್ದಾರೆ. ಇನ್ನು ಕೆಲವು ಕೀರ್ತನೆಗಳಲ್ಲಿ ಬರಹಗಾರರು ಯಾರಂತಾನೆ ಗೊತ್ತಿಲ್ಲ. ಅಂಥ ಕೀರ್ತನೆಗಳು ಕೂಡ ಈ 150 ಕೀರ್ತನೆಗಳಿರುವಂತ ನೋಡ್ತೇವೆ. ಆದರೆ ದಾವೀದನು ಬರೆದಂಥ ಕೀರ್ತನೆಗಳನ್ನು ಗಮನಿಸುವುದಾದರೆ ಅವನ ಅನುಭವವನ್ನು ಆತನು ಬರಿತಾ ಇದ್ದಾನೆ. ಆತನ ಅನುಭವ, ಆತನ ಜೀವಿತ, ಇವೆಲ್ಲವನ್ನು ಆ ಒಂದು ಕೀರ್ತನೆಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಂದರೆ ಯಾವ ರೀತಿಯಲ್ಲಿ ಜೀವವುಳ್ಳ ದೇವರೊಟ್ಟಿಗೆ ಆತನಿಗೆ ಸಂಬಂಧ ಇತ್ತು ಎಂಬುದಾಗಿ ಆತನ ಕೀರ್ತನೆಗಳನ್ನು ಓದಿ ಧ್ಯಾನಿಸುವಾಗ ನಮಗೆ ಅರ್ಥ ಆಗುತ್ತದೆ.
ದೇವರೊಟ್ಟಿಗೆ ಅತ್ಯಂತ ಹತ್ತಿರದ ಸಂಬಂಧವುಳ್ಳ ವ್ಯಕ್ತಿ ಈ ದಾವೀದನಾಗಿದ್ದ. ಆತನು ಮೊದಲ ಸಲ 3 ಸಲ ಅಭಿಷೇಕಿಸಲ್ಪಟ್ಟ. ಒಂದು ಸಲ ಪ್ರವಾದಿಯಾದ ಸಾಮುವೇಲನಿಂದ ಅಭಿಷೇಕಿಸಲ್ಪಟ್ಟ. ಆಗ ಅವನಿಗೆ ಕೇವಲ 17 ವಯಸ್ಸು. ನಂತರ ಯೆಹೂದ್ಯರಿಂದ ಅಭಿಷೇಕಿಸಲ್ಪಟ್ಟ. ಆಗ ಆತನಿಗೆ 30 ವಯಸ್ಸು. ಅದರ ನಂತರವಾಗಿ ಇಸ್ರಾಯೇಲರಿಂದಲೂ ಅಭಿಷೇಕಿಸಲ್ಪಟ್ಟ. ಹೀಗೆ 3 ಸಲ ಆತನು ಅಭಿಷೇಕಿಸಲ್ಪಡುವುದು ನೋಡ್ತೇವೆ. ಮೊದಲ ಸಲ ಸಾಮುವೇಲನಿಂದ ದೇವರ ಅಪ್ಪಣೆಯನ್ನು ಹೊಂದಿ ರಾಜನ ಅಭಿಷೇಕ ಹೊಂದಿದಾಗ ಆತನು ರಾಜನಾಗಲಿಲ್ಲ. ಆ ರಾಜ ಸಿಂಹಾಸನ ಸಿಗುವುದಕ್ಕೆ, ಆ ಪದವಿ ಸಿಗುವುದಕ್ಕೆ ಇನ್ನು 13 ವರ್ಷಗಳ ಕಾಲ ಹಿಡಿಯಿತು. ಕೇವಲ 17 ವಯಸ್ಸು. ಕಾಡಿನಲ್ಲಿ ಕುರಿಗಳನ್ನು ಮೇಯಿಸುತ್ತಿದ್ದಂಥ ಒಬ್ಬ ವ್ಯಕ್ತಿ, ಸಾಧಾರಣ ವ್ಯಕ್ತಿ ಆತನಾಗಿದ್ದ. ಆತನಿಗೆ ಯಾವುದೊಂದು ಸ್ಟೇಟಸ್ ಇರಲಿಲ್ಲ, ಪದವಿ ಅಂತಸ್ತು ಒಂದು ಹೆಸರು ಆತನಿಗೆ ಇರಲಿಲ್ಲ. ದಾವೀದೆಂದರೆ ಯಾರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅಂತ ಒಂದು ಜೀವಿತ ದಾವೀದನ ಜೀವಿತವಾಗಿತ್ತು. ಆತನ ಶರೀರ ನೋಡಿದರೆ ಭಯಂಕರ ದುರ್ವಾಸನೆ ಹೊಡೆಯುವಂಥ ಶರೀರವಾಗಿತ್ತು. ಕಾರಣ ನಾನು ಅನಿಸ್ತಾರೆ ವಾರಕ್ಕೊಮ್ಮೆ ಸ್ನಾನ ಮಾಡ್ತಿದ್ನೂ ಗೊತ್ತಿಲ್ಲ. ಕುರಿಗಳೊಟ್ಟಿಗೆ ಆತನು ವಾಸ ಮಾಡ್ತಾ ಇದ್ದ ಅಂತ ಒಂದು ಜೀವಿತವಾಗಿತ್ತು. ಆದರೆ ದೇವರೊಟ್ಟಿಗೆ ಆತನಿಗೆ ಉತ್ತಮವಾದ ಸಂಬಂಧ ಇರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. 17ನೇ ವಯಸ್ಸು, ಯೌವನ ಕಾಲ. ದೇವರೊಟ್ಟಿಗೆ ನಡೀತಿದ್ದಾನೆ, ದೇವರೊಟ್ಟಿಗೆ ಜೀವಿಸ್ತಾ ಇದ್ದಾನೆ, ದೇವರೊಟ್ಟಿಗೆ ಹತ್ತಿರದ ಸಂಬಂಧವನ್ನು ಹೊಂದಿಕೊಂಡಿದ್ದಾನೆ. ದೇವರು ಮತ್ತು ಆತನ ಸಂಬಂಧ ಬಿಟ್ಟು ಅಗಲದಂಥ ಒಂದು ಸಂಬಂಧವಾಗಿತ್ತು ಪ್ರಿಯರೇ. ಅಲ್ಲಲ್ಲಿಯ ಚಿಕ್ಕ ಪ್ರಾಯದಲ್ಲಿ ನಾವು ದೇವರನ್ನು ಹುಡುಕುವುದಾದರೆ, ಚಿಕ್ಕ ಪ್ರಾಯದಲ್ಲೇ ದೇವರ ಜೊತೆ ನಡೆಯುವುದಾದರೆ, ಖಂಡಿತವಾಗಿ ಒಂದು ಸಮಯ ಬಂದಾಗ ದೇವರು ನನ್ನನ್ನು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಖಂಡಿತವಾಗಿ ಮೇಲಕ್ಕೆತ್ತುತ್ತಾನೆ. ಅಲ್ಲಲ್ಲಿಯ ಯಾಕೆ ಇನ್ನೊಂದು ಉದಾಹರಣೆ ಕೊಡಬೇಕಾದ್ರೆ, ಒಂದು ಸಾಮುವೇಲ ಓದುದು ಬೇಡ, 3ನೇ ಅಧ್ಯಾಯ 19ರಿಂದ 21ನೇ ವಾಕ್ಯದಲ್ಲಿ ಕೂಡ ಓದಬೇಕಾದ್ರೆ ಸಾಮುವೇಲನನ್ನು ದೇವರು ಹೇಗೆ ಉಪಯೋಗಿಸಿದ. ದಾನ್ ಮತ್ತು ಬೆರ್ಷೆಬದವರೆಗೆ ಪ್ರಸಿದ್ಧನಾದ ಪ್ರವಾದಿಯಾಗಿ ದೇವರು ಆತನ ನೇಮಕ ಮಾಡೋದು ನೋಡುತ್ತೇವೆ. ದೇವರು ಆತನ ಸಂಗಡ ಇದ್ದದರಿಂದ ಆತನ ಮಾಡುವ ಒಂದೇ ಒಂದು ಪ್ರವಾದನೆ ಬಿದ್ದು ಹೋಗಲಿಲ್ಲ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ ಪ್ರಿಯರೇ. ಚಿಕ್ಕ 2 ವರ್ಷದ ಪ್ರಾಯದವನಾಗಿದ್ದಾಗಲೇ ಅವನ ತಾಯಿಯಾದ ಹನ್ನಳು ಏನು ಮಾಡ್ತಾ ಇದ್ದಾಳೆ, ಅವನನ್ನು ಆಲಯಕ್ಕೆ ತೆಗೆದುಕೊಂಡು ಬಂದು ಎಲಿ ಎಂಬ ಯಾಜಕನ ಅಧೀನದಲ್ಲಿ ಒಪ್ಪಿಸುವಂಥದ್ದನ್ನು ಕಾಣ್ತೇವೆ. ಚಿಕ್ಕ ಪ್ರಾಯದಲ್ಲೇ ದೇವರ ಸ್ವರವನ್ನು ಕೇಳಿ ಪಳಗಿದಂಥ ಸಾಮುವೇಲನು ದೇವರೊಟ್ಟಿಗೆ ಹತ್ತಿರದ ಸಂಬಂಧದಿಂದಾಗಿ ದೇವರು ಶಕ್ತವಾಗಿ ಆತನನ್ನು ಭವಿಷ್ಯದಲ್ಲಿ ಉಪಯೋಗಿಸುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಹಾಗಾದರೆ ಪ್ರಿಯರೇ, ದೇವರೊಟ್ಟಿಗೆ ನಾವು ಹತ್ತಿರದ ಸಂಬಂಧ ದಾವೀದನಾಗಿ ಹೊಂದಿಕೊಳ್ಳುವುದಾದರೆ, ಸಾಮುವೇಲನಾಗಿ ಹೊಂದಿಕೊಳ್ಳುವುದಾದರೆ, ಖಂಡಿತವಾಗಿ ದೇವರು ನಮ್ಮನ್ನು ಆತನ ಮಹಿಮೆಗಾಗಿ ಶಕ್ತವಾಗಿ ಉಪಯೋಗಿಸುವಾತನಾಗಿದ್ದಾನೆ. ಅಲ್ಲಲ್ವಿಯ ದೇವರಿಗೆ ಅಸಾಧ್ಯ ಯಾವುದಿಲ್ಲ. ದೇವರಿಗೆ ವಿದ್ಯಾಭ್ಯಾಸ ಮುಖ್ಯವಲ್ಲ. ವಿದ್ಯಾಭ್ಯಾಸ ಯಾವುದಕ್ಕೆ ಬೇಕು? ಈ ಲೋಕ ಜೀವಿಸುವುದಕ್ಕೆ ನಮಗೆ ಖಂಡಿತವಾಗಿ ಬೇಕು, ಬೇಡ ಅಂತ ಹೇಳುವುದಿಲ್ಲ. ಆದರೆ ನಾನು ಹೇಳುವಂಥದ್ದು, ಒಂದು ವೇಳೆ ನಿಮಗೆ ವಿದ್ಯಾಭ್ಯಾಸ ಇಲ್ಲದಿರಬಹುದು, ನಿಮಗೊಂದು ಸ್ಟೇಟಸ್ ಇಲ್ಲದಿರಬಹುದು, ಪದವಿ ಇಲ್ಲದಿರಬಹುದು, ಅಲ್ಲಲ್ಲಿಯ ಆದರೆ ದೇವರಿಗೆ ಬೇಕು ಅವೈಲೇಬಲ್ ಆಗಿರುವಂಥ ವ್ಯಕ್ತಿಗಳು, ದೇವರಿಗಾಗಿ ನಿಲ್ಲುವಂತಹ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳನ್ನು ದೇವರು ಏನು ಮಾಡ್ತಾ ಇದ್ದಾನೆ? ದಾವೀದನ ಹಾಗೆ ಹುಡುಕ್ತಾ ಇದ್ದಾನೆ. ದಾವೀದ ದೇವರಿಗೆ ಸಿಕ್ಕಿದ್ ನೋಡಿ. ದಾವೀದನ ಕುರಿತಾಗಿ ದೇವರು ಏನು ಸಾಕ್ಷಿ ಕೊಡ್ತಾನೆ? ಆ ಪುಸ್ತಕದ 13-22 ವಾಕ್ಯ ಓದಿ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ ಚಾಪ್ಟರ್ 13 ವರ್ಸಸ್ 22 ಏನ್ ಹೇಳ್ತದೆ ನೋಡುವ. ಆ ಪುಸ್ತಕ 13-22. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನವರ ಮೇಲೆ ಅರಸನಾಗಿ ಮಾಡಿ, ಇಷಾಯನ ಮಗನಾದ ದಾವೀದನಿಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಇಷಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನು. ಎಂತ ಸಾಕ್ಷಿ ನೋಡಿ. ಯಾರು ಕೊಡ್ತಾ ಇದ್ದಾನೆ? ಯಾರು ಕೊಡ್ತಿರುವಂತ ಈ ಸಾಕ್ಷಿ? ಇದು ದಾವೀದನ ಕುರಿತಾಗಿ
ಭೂ ಮತ್ತು ಪರಲೋಕದ ಒಡೆಯನಾದಂಥ ಸೃಷ್ಟಿಕರ್ತನಾದ ದೇವರು ಕೊಡುವಂಥ ಸಾಕ್ಷಿಯಾಗಿದೆ. ಪ್ರೈಸ್ ಗಾಡ್. ಈಶಾಯನ ಮಗನಾದ ದಾವೀದ ನನಗೆ ಸಿಕ್ಕಿದನು, ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ ಎಂಬುದಾಗಿ ಸಾಕ್ಷಿಯನ್ನು ಕೊಡುವಂಥದ್ದನ್ನು ಇಲ್ಲಿ ನೋಡ್ತೇವೆ. ನನ್ನ ಕುರಿತು ನಿಮ್ಮ ಕುರಿತು ಕೂಡ ದೇವರು ಇದೇ ರೀತಿಯ ಒಂದು ಸಾಕ್ಷಿಯನ್ನು ಕೊಡಬೇಕು. ಲೋಕವು ಒಳ್ಳೆ ಸಾಕ್ಷಿ ಕೊಡಬಹುದು, ಕೆಟ್ಟ ಸಾಕ್ಷಿ ಕೊಡಬಹುದು. ಹಲ್ಲೆಲೂಯಾ. ಅದು ಎಲ್ಲಕ್ಕಿಂತ ಉತ್ತಮ ಸಾಕ್ಷಿ ಯಾರ ಸಾಕ್ಷಿ ಗೊತ್ತುಂಟಾ? ದೇವರ ಸಾಕ್ಷಿ. ಹಲ್ಲೆಲೂಯಾ. ಅದು ಸರಿಯಾದಂಥ ಸಾಕ್ಷಿ ಆಗಿದೆ. ನೋಡಿ, 30 ವಯಸ್ಸಿನವರೆಗೆ ಯೇಸು ಕ್ರಿಸ್ತನ ಕುರಿತಾಗಿ ಏನೆಲ್ಲ ಹೇಳಿದ್ರು? ಆತನು ಬಡಗಿಯ ಮಗ, ಆತನೊಬ್ಬ ಬಡಗಿ ಆಗಿದ್ದಾನೆ, ಯೋಸೆಫನ ಮಗನಾಗಿದ್ದಾನೆ. ಸಾಧಾರಣವಾದ ರೀತಿಯಲ್ಲಿ ಆತನು ನೋಡಿದರು. ಆರಂಭ ಕಾಲಘಟ್ಟದ ಅದ್ಭುತಗಳನ್ನು ಆತನು ಮಾಡುವಾಗ ಅಸಡ್ಡೆಯಿಂದ ಆತನು ನೋಡಿದರು. ಇನ್ನು ಕೆಲವರು ಆತನು ನಂಬಲೇ ಇಲ್ಲ. ಮಾರ್ಕ 6:5 ವಾಕ್ಯ ಓದುವಾಗ ನಂಬಿಕೆ ಕಡಿಮೆ ಆಗಿತ್ತು. ಮತ್ತಾಯಿ 13:58 ಅವರ ನಂಬಿಕೆ ಕಡಿಮೆ ಆದ್ದರಿಂದ ಅವರ ಮಧ್ಯೆ ಅದ್ಭುತವನ್ನು ಆತನು ಮಾಡಲಿಕ್ಕೆ ಆಗಲಿಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. 30ನೇ ವಯಸ್ಸಿನಲ್ಲಿ ಸ್ಥಾನಿಕೆ ಯೋಹನನ ಕೈಯಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಮೇಲಕ್ಕೆ ಬರುವಾಗ ಪರಿಶುದ್ಧಾತ್ಮನು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನೆಂಬುದಾಗಿ ನಾವು ನೋಡ್ತೇವೆ. ಆ ಸಮಯದಲ್ಲಿ ಆಕಾಶ ತೆರೆಯಲ್ಪಟ್ಟು ಸ್ವರ್ಗದ ತಂದೆ ದೇವರು ತನ್ನ ಮಗನ ಕುರಿತಾಗಿ ಒಂದು ಸಾಕ್ಷಿ ಕೊಡ್ತಾ ಇದ್ದಾನೆ. ಈತನು ನನ್ನ ಮಗನು. ಹಲ್ಲೆಲೂಯಾ. ಪರಲೋಕದ ದೇವರು ಕೊಡುವಂಥ ಸಾಕ್ಷಿ ಏನಾಗಿದೆ? ನಿಜವಾದ ಸಾಕ್ಷಿ ಆಗಿದೆ ಪ್ರಿಯರೇ. ನಾವು ಕೀರ್ತನೆ 27ನ ಕೀರ್ತನೆ ಕಡೆಗೆ ನಾವು ತಿರುಗೋಣ. 27ನೇ ಕೀರ್ತನೆಯಲ್ಲಿ 14 ವಚನಗಳು ಉಂಟು. ಈ 14 ವಚನಗಳನ್ನು 6 ಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡಬಹುದು. ಮೊದಲ ಭಾಗ 1ರಿಂದ 3ನೇ ವಚನ. ಅದರಲ್ಲಿ 2 ಮುಖ್ಯವಾದ ಕಾರ್ಯ ನಾವು ಕಾಣ್ತೇವೆ. ಒಂದು ದಾವೀದನ ನಂಬಿಕೆಯ ಅರಿಕೆ, ಎರಡನೇದಾಗಿ ದಾವೀದನು ಕೊಡುವಂಥ ಸಾಕ್ಷಿ. ಪ್ರೈಸ್ ಗಾಡ್. 2ನೇ ಭಾಗಕ್ಕೆ ಬರುವಾಗ 4ನೇ ವಚನ ದಾವೀದನ ಹೃದಯದ ಆಸೆಯನ್ನು ನಾವು ಅಲ್ಲಿ ಕಾಣ್ತೇವೆ. ದಾವೀದನ ಹೃದಯದ ಆಸೆಯನ್ನು ಅಲ್ಲಿ ನಾವು ಕಾಣ್ತೇವೆ. 3ನೇ ಭಾಗ 5 ಮತ್ತು 6ನೇ ವಚನ ದಾವೀದನ ನಂಬಿಕೆಯ ವಿಷಯದಲ್ಲಿರುವ 6 ಸಂಗತಿಗಳನ್ನಲ್ಲಿ ನಾವು ಕಾಣ್ತೇವೆ. ಪ್ರೈಸ್ ಗಾಡ್. 4ನೇ ಭಾಗ 7ರಿಂದ 10ನೇ ವಚನ ದಾವೀದನ ಮೊರೆ ನಾವು ಕಾಣ್ತೇವೆ. ದಾವೀದನ ಮೊರೆಯ ಕುರಿತಾಗಿ ನಾವಲ್ಲಿ ಕಾಣ್ತೇವೆ. 5ನೇ ಭಾಗ 11ರಿಂದ 13 ವಚನ ದಾವೀದನ ಪ್ರಾರ್ಥನೆಯನ್ನು ಅಲ್ಲಿ ನಾವು ಕಾಣ್ತೇವೆ. ದಾವೀದನ ಪ್ರಾರ್ಥನೆಯನ್ನು ಕಾಣ್ತೇವೆ. 6ನೇ ಭಾಗ 14ನೇ ವಚನ ದಾವೀದನು ತನ್ನನ್ನು ದೇವರಲ್ಲಿ ಬಲಪಡಿಸುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಪ್ರೈಸ್ ಗಾಡ್. 6 ವಿಷಯಗಳನ್ನು ನಾವು ಇಲ್ಲಿ ಮುಖ್ಯವಾಗಿ ನಾವು ಕಾಣುವಂಥದ್ದು, ಅಥವಾ ಈ 6 ಭಾಗಗಳನ್ನಾಗಿ ಈ ಕೀರ್ತನೆಯನ್ನು ವಿಭಾಗಿಸಿ ನಾವು ಧ್ಯಾನ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮೊದಲ ಭಾಗ ನಾವು ಓದಿಕೊಳ್ಳೋಣ. 1ರಿಂದ 3 ವಾಕ್ಯ. ಇದರಲ್ಲಿ 2 ವಿಷಯ ಉಂಟಂತ ನಾನು ಹೇಳಿದ್ದೇನೆ. ಒಂದು ದಾವೀದನ ನಂಬಿಕೆಯ ಅರಿಕೆ ಹಾಗೂ ದಾವೀದನು ಕೊಡುವಂತ ಬಹಿರಂಗವಾದ ಸಾಕ್ಷಿ. ಓದಿ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ನೋಡಿ ಏನ್ ಹೇಳ್ತಿದ್ದಾನೆ ಆತನು. ಯೆಹೋವನು ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ಯಾರಿಗೆ ನಾನು ಭಯಪಟ್ಟೇನು? ದಾವೀದನ ಒಂದು ಸಾಕ್ಷಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ನಂಬಿಕೆ ಅರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ತನ್ನ ಒಂದು ಭುಜಬಲವನ್ನಾಗಿ, ತನ್ನ ನಂಬಿಕೆಯ ಆಧಾರವನ್ನಾಗಿ ಯಾವುದು ಮನುಷ್ಯನನ್ನು ಇಡ್ತಾ ಇಲ್ಲ. ಆತನ ನಂಬಿಕೆ ಒಬ್ಬ ವ್ಯಕ್ತಿಯ ಮೇಲೆ, ಮನುಷ್ಯನ ಮೇಲೆ ಅಲ್ಲ, ಬಲಿಷ್ಠ ವ್ಯಕ್ತಿಯ ಮೇಲೆ ಅಲ್ಲ, ಒಬ್ಬ ಅಧಿಕಾರಿಯ ಮೇಲೆ ಅಲ್ಲ. ಆತನು ಯಾರನ್ನು ನಂಬಿರಲಿಲ್ಲ. ಆತನಿಗೆ ಗೊತ್ತುಂಟು ತನಗೆ ಬೆಳಕು ದೇವರು ಮಾತ್ರ. 1 ಯೋಹನ್ನ 1:5 ವಾಕ್ಯ ಹೇಳ್ತದೆ. 1 John 1:5 ಹೇಳ್ತದೆ, ದೇವರು ಬೆಳಕಾಗಿದ್ದಾನೆ. ದೇವರು ಯಾರಾಗಿದ್ದಾನೆ? ಬೆಳಕಾಗಿದ್ದಾನೆ. ಯೋಹನ್ನ 8:12 ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 8:12 ಅಲ್ಲಿ ಓದ್ತೇವೆ. ಯೇಸು ಏನು ಹೇಳಿದ? ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯದೆ ಜೀವ ಕೊಡುವಂತ ಬೆಳಕನ್ನು ಹೊಂದಿದ್ದಾನೆಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ನೋಡಿ, ದೇವರು ಬೆಳಕಾಗಿದ್ದಾನೆ. ಎರಡನೇದಾಗಿ ಯೇಸು ಸ್ವಾಮಿ ಏನಾಗಿದ್ದಾನೆ? ಬೆಳಕಾಗಿದ್ದಾನೆ. ಯೇಸು ಸ್ವಾಮಿ ಕೂಡ ಈ ಲೋಕಕ್ಕೆ ಬೆಳಕಾಗಿದ್ದಾನೆ.
ಯಾರೆಲ್ಲ ಯೇಸು ಹಿಂಬಾಲಿಸುತ್ತಾರೋ ಅವರಲ್ಲಿ ಕೂಡ ಒಂದು ಬೆಳಕಿರ್ತದೆ. ಯಾವ ಬೆಳಕು ಅದು? ಇನ್ನೊಬ್ಬರಿಗೆ ಜೀವ ಕೊಡುವಂತ ಬೆಳಕು. ಇಲ್ಲಿ ದಾವೀದನೇನು ಹೇಳ್ತಿದ್ದಾನೆ? ಯೆಹೋವನು ನನಗೆ ಬೆಳಕು. ಮೊದಲದಾಗಿ ಯೆಹೋವನು ನನಗೆ ಬೆಳಕಾಗಿದ್ದಾನೆ. ಕಾರಣವೇನೆಂದರೆ ಈ ಲೋಕದಲ್ಲಿ ಕತ್ತಲೆಯ ಅನುಭವದಲ್ಲಿ ದಾಟುವಂತಹ ಸಮಯಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಬರ್ತದೆ. ವಿಶೇಷವಾಗಿ ಹೇಳಬೇಕಾದ್ರೆ ದೇವ ಜನರ ಜೀವಿತದಲ್ಲಿ ಯೇಸು ಸ್ವಾಮಿನ ಯಾರು ಹಿಂಬಾಲಿಸುತ್ತಾರೋ, ಸುವಾರ್ಥ ಸೇವೆಯಲ್ಲಿ ಯಾರು ಮುಂದುವರಿತಿರ್ತಾರೋ ಅವರ ಜೀವಿತದಲ್ಲಿ ಕತ್ತಲೆಗೆ ಸಂಬಂಧವಾದ ಕತ್ತಲೆಯ ಒಂದು ದಿವಸಗಳು, ಅಂದರೆ ಯಾವುದೇ ರೀತಿಯ ಮಾರ್ಗಗಳು ಮುಂದಕ್ಕೆ ಹೋಗ್ಲಿಕ್ಕೆ ಕಾಣುವುದಿಲ್ಲ. ಯಾರು ನಮಗೆ ಸಹಾಯಕರು ಇಲ್ಲ. ಈ ಕಷ್ಟದಿಂದ ಯಾವ ರೀತಿ ಹೊರಗೆ ಬರುವಂಥದ್ದು ಎಂಬುದಾಗಿ ಹೇಳುವಂಥ ಆ ರೀತಿಯ ಕೆಲವೊಂದು ಅನುಭವಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಬಂದೇ ಬರ್ತದೆ. ಅದು ದಾವೀದನು ಹೇಳುವಂಥದ್ದು ಮಾತುಂಟು, ಒಂದು ಸ್ಟೇಟ್ಮೆಂಟ್ ಇದೆ. ಕೀರ್ತನೆ 23:4 Psalms 23:4 ಏನು ಹೇಳ್ತಾ ಇದ್ದಾನೆ? ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು, ನಿನ್ನ ದೊಣ್ಣೆ ಕೋಲು ನನ್ನನ್ನು ಧೈರ್ಯಪಡಿಸುತ್ತದೆ. ಏನು ಹೇಳ್ತಿದ್ದಾನೆ? ಕಾರ್ಗತ್ತಲಿನ ಕಣಿವೆಯಲ್ಲಿ. ಕಾರ್ಗತ್ತಲಿನ ಕಣಿವೆ ಅಂದರೆ ಕತ್ತಲೆಯ ದಾರಿಯಲ್ಲಿ ಅವನು ಹೋಗುವಂಥದ ಅಲ್ಲ, ಆತನ ಜೀವಿತದ ಅನುಭವ ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲರಿಂದ ಕೈ ಬಿಡಲ್ಪಟ್ಟಂತ ಅನುಭವ, ಮುಂದೆ ಹೋಗ್ಲಿಕ್ಕೆ ಮಾರ್ಗವೇ ಕಾಣದಂತ ಅನುಭವ, ವಿರೋಧವಾಗಿ ಎದ್ದು ಬರುವಂತ ಅನುಭವ, ಎಲ್ಲ ಕಡೆ ಕೂಡ ಮಾರ್ಗ ಮುಚ್ಚಲ್ಪಟ್ಟಂತ ಅನುಭವ, ಅದಾಗದೆ ಕಾರ್ಗತ್ತಲಿನ ಕಣಿವೆಯಲ್ಲಿ ಹಾದು ಹೋಗುವಂತ ಅನುಭವ. ಆದ್ರೆ ಒಂದು ಮಾತ್ರ ಆತನ ನಂಬಿಕೆ, ಆತನ ಹೇಳುವಂಥದ್ದು, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೆನೋ. ಆ ಪುಸ್ತಕದ 2:25 ವಾಕ್ಯ ಓದಿ. Acts 2:25. Acts of Apostles chapter 2:25. ಸಮಯ ದಾಡ್ತಾ ಇದೆ ಅಂತ ಅಲ್ಲ, ಇಲ್ಲಿ ವಾಕ್ಯ ಉಂಟು. ಆತನ ವಿಷಯದಲ್ಲಿ ದಾವೀದನು, ಕರ್ತನು ಯಾವಾಗಲೂ ನನ್ನೆದುರಿನಲ್ಲಿರುವುದನ್ನು ನೋಡುತ್ತಿದ್ದೇನೆ. ಏನ್ ನೋಡ್ತಾ ಇದ್ದೆ ಅವನು? ಕಾರ್ಗತ್ತಲಿನ ಕಣಿವೆಯ ಅನುಭವದಲ್ಲಿ ಹಾದು ಹೋಗ್ತಾ ಇರಬಹುದು. ಆತನು ನೋಡುವಂಥದ್ದು ಕತ್ತಲೆ ಅಲ್ಲ. ಆತ ನೋಡುವಂಥ ದುರಾತ್ಮ ಶಕ್ತಿಗಳು, ದಾಳಿ ಮಾಡುವಂಥ ದುರಾತ್ಮ ಶಕ್ತಿಗಳನ್ನಲ್ಲ. ಆತ ನೋಡುವಂಥದ್ದು ವಿರೋಧಿಗಳನ್ನಲ್ಲ. ಯಾರನ್ನು ನೋಡ್ತಾ ಇದ್ದಾನೆ ಆತನು? ದೇವರು ತನ್ನ ಮುಂದೆ ನಿಂತಿರುವಂತ ಆ ದರ್ಶನ ಯಾವಾಗಲೂ ಕಾಣ್ತಾ ಇದ್ದ ಆತನು. ಅದೇ ಅವನಿಗೆ ಧೈರ್ಯ, ಅದೇ ಅವನಿಗೆ ಬಲ. ನಾವು ಅನೇಕ ಸಲ ಏನು ಹೇಳ್ತೇವೆ? ಅಂತ ಅನುಭವ ನಮ್ಮ ಜೀವಿತದಲ್ಲಿ ಬರುವಾಗ, ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ, ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ದೇವರು ನನ್ನಿಂದ ದೂರ ಹೋಗಿದ್ದಾನೆ, ಆ ರೀತಿಯಲ್ಲಿ ನಾವು ಹೇಳ್ತೇವೆ ಇಲ್ವಾ? ದಾವೀದ ಹಾಗೆ ಹೇಳ್ತಾ ಇಲ್ಲ. ಅಂತ ಅನುಭವದಲ್ಲಿ ಕೂಡ ದೇವರು ನನ್ನೊಂದಿಗಿದ್ದಾನೆಂಬಂತ ಮಾತನ್ನು ಹೇಳ್ತಾ ಇದ್ದಾನೆ. ದೇವರು ನನ್ನ ಮುಂದೆ ಇಟ್ಟಿದ್ದೇನೆ, ಅವನನ್ನೇ ಕಾಣ್ತಾ ಇದ್ದಾನೆ. ಓಕೆ, ಇನ್ನೊಂದು ವಾಕ್ಯ ಓದಿ. ಕೀರ್ತನೆ 16:8-10, Psalm 16:8-10. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ, ಆತ ನನ್ನ ಬಲಗಡೆ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ದೇವರನ್ನು ಆತನು ಎಲ್ಲಿ ಇಟ್ಟಿದ್ದಾನೆ? ಆತನು ತನ್ನ ಮುಂದೆ ಇಟ್ಟಿದ್ದಾನೆ. ನಾನು ಯೆಹೋವನನ್ನು ಯಾವಾಗ ನನ್ನದು ಇಟ್ಟುಕೊಂಡಿದ್ದೇನೆ, ಆತ ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಎಂತ ಸ್ಟೇಟ್ಮೆಂಟ್ ನೋಡಿ. ದೇವರು ನನ್ನೊಂದಿಗೆ ಇರುವಾಗ, ಯಾಕೆ ದೇವರು ಆತನ ಮುಂದೆ ಇಡುವಾಗ ದೇವರು ಬಲಗಡೆ ನಿಲ್ತಾನೆ, ಎಡಗಡೆ ನಿಲ್ತಾನೆ, ಹಿಂಬಲವಾಗಿ ನಿಲ್ತಾನೆ, ಮುಂಬಲವಾಗಿ ನಿಲ್ತಾನೆ. ನಮ್ಮನ್ನು ಆತನು ಆವರಿಸಿಕೊಂಡಿರುತ್ತಾನೆ. ಹಲ್ಲೆಲೂಯಾ. ದೇವರು ನನ್ನೊಂದಿಗೆ ಇರುವುದರಿಂದ ಈ ಅವಸ್ಥೆಯಲ್ಲಿ, ಈ ಅನುಭವದಲ್ಲಿ ನಾನು ಕದಲುವುದಿಲ್ಲ. ನಾನು ಶೇಕ್ ಮಾಡುವಂಥದ್ದು ಯಾವುದು ಕೂಡ ಇಲ್ಲ, ನಾನು ಅಲಗಾಡಿಸುವಂಥದ್ದು ಯಾವುದು ಕೂಡ ಇಲ್ಲ. ಕೆಲವೊಬ್ಬರು ಕೆಲವೊಂದು ಪರಿಸ್ಥಿತಿಗೆ ಶೇಕ್ ಆಗಿ ಹೋಗುತ್ತಾರೆ, ನಂಬಿಕೆಯಲ್ಲಿ ಕೂಡ ಅಲುಗಾಡ್ತಾರೆ. ಸಾಕಾಯ್ತು ಈ ಜೀವಿತ, ಕ್ರಿಸ್ತ ಜೀವಿತ. ಯೇಸು ಸ್ವಾಮಿ ಹಿಂಬಾಲಿಸುವುದು ಕಷ್ಟಗಳೇ ಬರ್ತದೆ, ವಿರೋಧಗಳೇ ಬರ್ತದೆ, ಸಮಸ್ಯೆಗಳೇ ಬರ್ತದೆ, ಹಿಂಸೆಗಳೇ ಬರ್ತದೆ. ಇನ್ನು ಬೇಡ ಯೇಸು ಹಿಂಬಾಲಿಸುವಂಥದ್ದು,
ಇನ್ನು ಪ್ರಾರ್ಥನೆ ಜೀವಿತ ಬೇಡ, ಇನ್ನು ಆತ್ಮಿಕ ಜೀವಿತ ಬೇಡ ಎಂಬಂತ ತೀರ್ಮಾನಕ್ಕೆ ಅನೇಕರು ಬಂದು ಬಿಡ್ತಾರೆ. ಆದರೆ ದಾವೀದನು ಏನು ಹೇಳ್ತಾ ಇದ್ದಾನೆ ಗೊತ್ತುಂಟಾ? ಅವನ ಒಂದೇ ಒಂದು ದೃಷ್ಟಿಕೋನ ಎಲ್ಲ ಸಮಯಗಳಲ್ಲಿ ದೇವರನ್ನು ತನ್ನ ಮುಂದಕ್ಕಿಡುವಂಥದ್ದು. ಯಾವಾಗ ದೇವರು ದೇವರ ಮುಂದಕ್ಕಿಡ್ತಾನೋ ದೇವರು ಯಾವಾಗಲೂ ಆತನ ಬಲಗಡೆ ನಿಂತಿರ್ತಾನೆ. ಹಲ್ಲೆಲೂಯಾ. 121ನೇ ಕೀರ್ತನೆಗೆ ಬರುವಾಗ 2ನೇ ವಾಕ್ಯದಿಂದ ಓದುವಾಗ ಏನ್ ಹೇಳ್ತಾನೆ? ಆತನು ನೆರಳಿನ ಹಾಗೆ ದೇವರು ಆತನೊಂದಿಗಿದ್ದಾನಂತೆ. ಹೇಗಿದ್ದಾನೆ? ನೆರಳಿನಂತೆ ದೇವರು ನನ್ನೊಂದಿಗಿದ್ದಾನೆ ಎಂಬುದಾಗಿ ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇವತ್ತು ದೇವರನ್ನು ಎಲ್ಲಿ ಇಟ್ಟಿದ್ದೇವೆ? ನಮ್ಮನ್ನೇನ ಪ್ರಶ್ನೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರು ನಮಗೆ ನಿಜವಾಗಿ ಬೆಳಕಾಗಿದ್ದಾನ? ದೇವರು ನಮಗೆ ನಮ್ಮ ಬಲವಾಗಿದ್ದಾನ? ದೇವರು ನಮ್ಮ ನಂಬಿಕೆಗೆ ಆಧಾರವಾಗಿದ್ದಾನ? ನಮ್ಮನ್ನೇನ ಪ್ರಶ್ನೆ ಮಾಡಿಕೊಳ್ಳುವ. ದೇವರು ನಮ್ಮ ಬೆಳಕು ಮಾತ್ರವಲ್ಲ, ಆತನ ಏನು ಹೇಳ್ತಿದ್ದಾನೆ? ರಕ್ಷಕನೂ ಆಗಿದ್ದಾನೆ. ರಕ್ಷಕೆಂದ್ರೆ ಯಾರು? ರಕ್ಷಿಸುವವನು. ರಕ್ಷಕೆಂದ್ರೆ ಯಾರು? ರಕ್ಷಿಸುವವನು. ಅಪಾಯದಿಂದ ರಕ್ಷಿಸುವವನು, ಸಮಸ್ಯೆಗಳಿಂದ ತಪ್ಪಿಸುವವನು, ವೇದನೆಯಿಂದ ಬಿಡಿಸುವವನು. ಆತನೇ ರಕ್ಷಕನು. ತನ್ನ ರಕ್ಷಕನಾಗಿ ದಾವೀದನು ಯಾರನ್ನು ಕಾಣ್ತಲ್ಲ. ಇದು ಚಿಕ್ಕ ಪ್ರಾಯದಲ್ಲಿ ಬರೆದಂಥ ಕೀರ್ತನೆಗಳು. ಆ ಕುರಿಗಳನ್ನು ಮೇಯಿಸುವಂಥ ಸಮಯದಲ್ಲಿ ಇವನ ಆತನ ತಂದೆ ಆತನ ಅಸಡ್ಡೆ ಮಾಡ್ತಾ ಇದ್ದ. ಆತನ ಅಣ್ಣಂದಿರು ಆತನನ್ನು ಅಸಡ್ಡೆ ಮಾಡ್ತಾ ಇದ್ದರು. ಅಂತ ಅನುಭವ ಆತನ ಆಗಿತ್ತು. ಆದರೆ ಆತನ ಏನು ಹೇಳಿದ್ದಾನೆ? ದೇವರು ನನಗೆ ರಕ್ಷಕನು. ಕಾರಣ ಏನು ಗೊತ್ತುಂಟಾ? ಸಿಂಹ ಬರ್ತಾ ಇತ್ತು, ಕರಡಿ ಕರಡಿ ಬಾಯಿ ಇತ್ತು, ಸಿಂಹದ ಬಾಯಿ ಇತ್ತು. ಸಿಂಹ ಮತ್ತು ಕರಡಿ ಬಂದು ಕುರಿಗಳ ಮೇಲೆ ದಾಳಿ ಮಾಡುವಾಗ ಅವುಗಳನ್ನು ಸೀಡಿ ಹಾಕ್ತಾ ಇದ್ದ. ಅದನ್ನು 1 ಸಾಮುವೇಲ 17:36ನೇ ವಾಕ್ಯದಿಂದ ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಪ್ರೈಸ್ ಗಾಡ್. ದೇವರು ನನ್ನ ರಕ್ಷಕನೆಂಬುದಾಗಿ ಆತನಲ್ಲಿ ತನ್ನ ನಂಬಿಕೆಯನ್ನು ಅರಿಕೆ ಮಾಡುವಂಥದ್ದನ್ನು ಕಾಣ್ತೇವೆ. ಇವತ್ತು ನಮ್ಮ ರಕ್ಷಕನು ಯಾರಾಗಿದ್ದಾನೆ? ದೇವರ. ಒಂದು ವೇಳೆ ರೋಗ ಬರಬಹುದು, ಮರಣಕರವಾದಂಥ ವ್ಯಾಧಿ ಬರಬಹುದು. ದೇವರು ನಮಗೆ ರಕ್ಷಕನಾಗಿದ್ದಾನ. ನಮ್ಮ ಬಿಡುಗಡೆಗೋಸ್ಕರ ದೇವರನ್ನ ನಂಬ್ತೇವ ನಾವು? ದೇವರನ್ನ ಹತ್ತುಕೊಳ್ತೇವ ನಾವು? ಹಲ್ಲೆಲೂಯಾ. ನಮ್ಮನ್ನೇನ ಪ್ರಶ್ನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಅಥವಾ ಗುಣಗುಡ್ತೇವ, ಇದು ಯಾಕೆ ನನ್ನ ಜೀವಿತದಲ್ಲಿ ಬಂತು? ಇಷ್ಟೆಲ್ಲ ನಂಬಿಕೆ ಇಟ್ಟದರಿಂದ ಏನು ಪ್ರಯೋಜನ ಆಯ್ತು ಎಂಬುದಾಗಿ ನಾವು ಹೇಳ್ತೇವ, ಗುಣಗುಡ್ತೇವ? ಆದರೆ ದಾವೀದನು ಹೇಳುವಂಥದ್ದು, ಯೆಹೋವನು ನನಗೆ ಬೆಳಕು, ರಕ್ಷಕನಾಗಿದ್ದಾನೆ, ಯಾರಿಗೆ ಭಯಪಟ್ಟೇನು? ಯಾರಿಗೆ? ಮುಂದೆ ಓದಿ ಕೀರ್ತನೆಯನ್ನು. ಯೆಹೋವನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು. ಯೆಹೋವನು ಯಾರಾಗಿದ್ದಾನೆ? ನಮ್ಮ ಪ್ರಾಣಕ್ಕೆ ಆಧಾರ ಯಾರಾಗಿದ್ದಾನೆ? ದೇವರು. ಕೊಲ್ಲುವವನಿಗಿಂತಲೂ ರಕ್ಷಿಸುವವನು ದೊಡ್ಡವನಾಗಿದ್ದಾನೆ. ಇವತ್ತು ನಾವು ಜೀವಂತವಾಗಿರುವುದಕ್ಕೆ ಯಾರು ಕಾರಣ ಗೊತ್ತುಂಟಾ? ದೇವರು. ಕೊರೋನಾ ಕಾಲಘಟ್ಟದಲ್ಲಿ ಎಷ್ಟೋ ಜನ ಸತ್ತು ಹೋದ್ರು, ಲೋಕದಿಂದ ಬೇರ್ಪಟ್ಟು ಹೋದ್ರು. ನಾವು ಇನ್ನೂ ಜೀವಂತವಾಗಿದ್ದೇವೆ. ಕಾರಣ ಏನು? ಯೆಹೋವನು ನಮ್ಮ ಪ್ರಾಣದ ಆಧಾರವಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟೋ ಜನ ಅವಘಡದಿಂದ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಬೇರೆ ಬೇರೆ ವ್ಯಾಧಿಯಿಂದ ಸಾಯ್ತಾ ಇದ್ದಾರೆ. ಇವತ್ತಿಗೂ ನಾವು ಜೀವಂತವಾಗಿರೋದಕ್ಕೆ ಕಾರಣ ಏನು? ದೇವರು ನಮ್ಮ ಪ್ರಾಣದ ಆಧಾರವಾಗಿದ್ದಾನೆ. ಪ್ರಲಾಪಗಳು 3:21, 22, 23, ಬುಕ್ ಆಫ್ ಲೆಮೆಂಟೇಷನ್ ಚಾಪ್ಟರ್ 3, 21, 23 ಓದುವುದಾದರೆ ಅಲ್ಲಿ ಈ ರೀತಿಯಲ್ಲಿ ಯೆರೆಮೀಯನು ಪ್ರಲಾಪಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಬದುಕಿ ಉಳಿದಿರುವುದು ಯೆಹೋವನ ಕೃಪೆಯೇ. ಆತನ ಕೃಪಾ ವರಗಳು ನಿಂತು ಹೋಗುವುದಿಲ್ಲ, ಅವು ದಿನ ದಿನವೂ ಹೊಸತಾಗಿ ಒದಗಿ ಬರ್ತದೆ. ನಾವು ಬದುಕುಳಿದಿರೋದು ಯಾರ ಕೃಪೆಯಾಗಿದೆ? ದೇವರ ಕೃಪೆಯಾಗಿದೆ. ಒಂದು ಉದ್ದೇಶಕ್ಕಾಗಿ ನನ್ನನ್ನು ನಿಮ್ಮನ್ನು ಆತನು ಜೀವಂತವಾಗಿಟ್ಟಿದ್ದಾನೆ. ಒಂದು ಉದ್ದೇಶಕ್ಕಾಗಿಟ್ಟಿದ್ದಾನೆ. ಆತನನ್ನು ಎಲ್ಲರಡಿ ಯೆಹೋವನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ
ಆಧಾರವಾಗಿದ್ದಾನೆ. ಹೋಗಿ ಮುಂದಿನ ವಾಕ್ಯ ಓದಿ. ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೇರಿಗಳು. ಈಗ ಸಾಕ್ಷಿ. ಎರಡನೇ ವಾಕ್ಯದಲ್ಲಿ ದಾವೀದನ ಸಾಕ್ಷಿ ಕೊಡ್ತಾನೆ. ನಾನು ಆವಾಗಲೇ ಆರಂಭದಲ್ಲಿ ಹೇಳಿದೆ, ಮೊದಲ ಭಾಗ 1-3 ವಾಕ್ಯ. ಈ ಭಾಗದಲ್ಲಿ 2 ಕಾರ್ಯ ಉಂಟು. ಒಂದು, ದಾವೀದನ ನಂಬಿಕೆ ಅರಿಕೆ, 1ನೇ ಮತ್ತು 3ನೇ ವಾಕ್ಯದಲ್ಲಿ ಅವನ ನಂಬಿಕೆ ಅರಿಕೆ. 2ನೇ ವಾಕ್ಯದಲ್ಲಿ ಇರುವಂಥದ್ದು ಏನಾಗಿದೆ? ದಾವೀದನ ಸಾಕ್ಷಿ ಇದೆ. ಇಲ್ಲಿ ಓದುವ. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು, ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು, ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ತಾವೇ ನೆಲಕ್ಕೆ ಬಿದ್ದು ಹೋದರು. ಎಂತ ಸಾಕ್ಷಿ ನೋಡಿ. ನನ್ನನ್ನು ಬಾಧಿಸುತ್ತಿರುವಂತ ದುರ್ವೈರಿಗಳು ನನ್ನನ್ನು ನಾಶ ಮಾಡಬೇಕೆಂದು, ನುಂಗಿ ಬಿಡಬೇಕು, ನಾಶ ಮಾಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ಇದರ ಅರ್ಥ ಏನು ಗೊತ್ತುಂಟಾ? ದೇವರ ಸಂರಕ್ಷಣೆ ದಾವೀದನಿಗಿರುವಂತ ನೋಡ್ತೇವೆ. ದೇವರ ವಿಶೇಷ ಸಂರಕ್ಷಣೆ ನನಗೂ ನಿಮಗೂ ಕೂಡ ಇದೆ ಪ್ರಿಯರೇ. ಜಕಾರ್ಯ 2:5 ಹೇಳ್ತದೆ, ಬೆಂಕಿಯಿಂದ ನಿಮ್ಮ ಸುತ್ತಲೂ ನಾನು ಬೆಂಕಿಯ ಪ್ರಕಾರವಾಗಿ ನಿಲ್ಲುತ್ತೇನೆ. ನಮ್ಮ ನಾಶನವನ್ನು ಎದುರು ನೋಡುವಂತ ಒಂದು ಗುಂಪು ಲೋಕದಲ್ಲಿರ್ತದೆ. ನಮ್ಮ ಬೆಳವಣಿಗೆ ನೋಡ್ಲಿಕ್ಕೆ ಆಗಲ್ಲ, ನಮ್ಮ ಆಶೀರ್ವಾದ ನೋಡ್ಲಿಕ್ಕೆ ಆಗಲ್ಲ, ಕರ್ತನಿಗಾಗಿ ಸಾಕ್ಷಾಗ ನಿಲ್ಲುವಂಥದ್ದನ್ನು ನೋಡ್ಲಿಕ್ಕೆ ಆಗಲ್ಲ, ಸ್ವಾರ್ಥ ಸೇವೆ ಮಾಡುವಂಥ ನೋಡ್ಲಿಕ್ಕೆ ಆಗಲ್ಲ. ಅದರಿಂದಾಗಿ ಅವರಿಗೆ ನಾವು ವೈರಿಗಳಾಗಿದ್ದೇವೆ. ಅವರೇನು ಮಾಡ್ತಾರೆ? ಮಂತ್ರಗಳನ್ನು ಮಾಡ್ತಾರೆ, ಮಾಟಗಳನ್ನು ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಕಾರ್ಯ ಮಾಡಲಿಕ್ಕೆ ಅವರು ಹೊಂಚಾಗ್ತಾ ಇರ್ತಾರೆ. ಅದು ಯಾರೆಲ್ಲ ಪ್ರಯತ್ನ ಮಾಡ್ತಾರಲ್ಲ ಅವರೇನಾಗ್ತಾರೆ? ಹಲ್ಲೆಲೂಯ, ಅವರೇನಾಗ್ತಾರೆ? ಅವರ ನೆಲಕ್ಕೆ ಬಿದ್ದು ಹೋಗ್ತಾರೆ. ಯಾವ ಗುಂಡಿ ನನಗಾಗಿ ನಿಮಗಾಗಿ ತೋಡಲ್ಪಡುತ್ತದೋ ಆ ಗುಂಡಿ ತೋಡಿದವರು ಅದರಲ್ಲಿ ಬಿದ್ದು ಹೋಗುವಾಗ ದೇವರು ಮಾಡ್ತಾನೆ. ಇದು ದಾವೀದನ ಸಾಕ್ಷಿ ಮಾತ್ರವಲ್ಲ, ಇದು ನನ್ನ ಮತ್ತು ನಿಮ್ಮ ಸಾಕ್ಷಿ ಕೂಡ ಆಗಿರುತ್ತದೆ. ಎಸ್ತರಳ ಪುಸ್ತಕ 6ನೇ ಅಧ್ಯಾಯ 12, 13, 14ನೇ ವಾಕ್ಯ ಓದಿ. ಬುಕ್ ಆಫ್ ಎಸ್ತರ್ ಚಾಪ್ಟರ್ 6, 12, 13, 14. ಮೊರ್ದೆಕೈಯು ತಿರುಗಿ ಅರಮನೆ ಬಾಗಿಲಿಗೆ ಹೋದನು. ಹಾಮಾನನಾದರೂ ಶೋಕಾರ್ತನಾಗಿ ಮೋರೆ ಮುಚ್ಚಿಕೊಂಡು ಶೀಘ್ರವಾಗಿ ಮನೆಗೆ ಹೋಗಿ ತನ್ನ ಹೆಂಡತಿಯಾದ ಜೆರೆಷಳ ಮತ್ತು ಎಲ್ಲ ಆಪ್ತರ ಮುಂದೆ ತನಗೆ ಸಂಭವಿಸಿದನ್ನೆಲ್ಲ ತಿಳಿಸಿದನು. ಆಗ ಅವನ ಪಂಡಿತರು ಹೆಂಡತಿಯು ಅವನಿಗೆ, ಯಾವನ ಮುಂದೆ ನಿನ್ನ ಪತನವು ಪ್ರಾರಂಭವಾಯಿತು ಆ ಮನುಷ್ಯನು ಯಹೂದ ಸಂತಾನದವನಾಗಿದ್ದರೆ ನೀನು ಗೆಲ್ಲಲಾರಿ, ಅವನ ಮುಂದೆ ಬಿದ್ದು ಹಾಳಾಗುವಿ ಅಂದನು. ಇದು ಯಾರು ಹೇಳುದು? ಇಲ್ಲಿಯವರೆಗೆ ಹಾಮಾನನಿಗೆ, ಹಾಮಾನ ಯಾರು? 127 ಸಂಸ್ಥಾನದ 327 ದೇಶಗಳ ಒಬ್ಬ ಮಂತ್ರಿಯಾಗಿದ್ದಾನೆ, ಮುಖ್ಯಮಂತ್ರಿ. ರಾಜನ ನಂತರ ಅವನೇ ಅಧಿಕಾರಿ. ಈಗ ಮೊರ್ದೆಕೈಯನ್ನು ನಾಶ ಮಾಡಲಿಕ್ಕೆ, ಇಸ್ರೇಲ್ ಸಂತಾನವು ನಾಶ ಮಾಡಲಿಕ್ಕೆ ಅವನಿಗೆ ಇಲ್ಲಿಯವರೆಗೆ ಆಲೋಚನೆ ಕೊಡ್ತಿದ್ದವರು ಯಾರು? ಅವನ ಹೆಂಡತಿ ಜೆರುಷ, ಅವನ ಆಪ್ತರು, ಮಂತ್ರಿಗಳು, ಜೋಯಿಸರು ಕೆಲವರಿದ್ದಾರೆ. ಆಲೋಚನೆ ಕೊಡ್ತಾ ಹೀಗೆ ಮಾಡು ಹೀಗೆ ಮಾಡು ಅಂತ ಆಲೋಚನೆ ಕೊಡ್ತಾ ಬಂದರು. ಅವರದೇ ಬಾಯಿಂದ ಈಗ ಅವನು ಕೇಳ್ತಾ ಇದ್ದಾನೆ, ಏನು ಗೊತ್ತುಂಟಾ? ನೀನು ಹೋರಾಡ್ತಿರುವಂಥ ವ್ಯಕ್ತಿ, ನಾಶ ಮಾಡಲಿಕ್ಕೆ ನೋಡುವಂಥ ವ್ಯಕ್ತಿ ಒಂದು ವೇಳೆ ಯಹೂದ ಸಂತಾನದವನಾಗಿದ್ರೆ ನೀನು ಗೆಲ್ಲಲ್ಲ ಆರಿ, ಅವನ ಮುಂದೆ ಹಾಳಾಗಿ ಹೋಗ್ತಿ, ನಾಶವಾಗಿ ಹೋಗ್ತಿ. ಅವರ ಬಾಯಿಂದ ಬರ್ತಾ ಇದೆ, ಬೇರೆ ಯಾರು ಹೇಳುವಂಥದ್ದಲ್ಲ ಇದು. ಹಲ್ಲೆಲೂಯ. ನಮ್ಮ ದೇವರು, ಹಲ್ಲೆಲೂಯ, ನಮ್ಮ ದೇವರು ಇದಾಗಿದ್ದಾನೆ ಪ್ರಿಯರೇ. ಪ್ರೈಸ್ ಗಾಡ್. ಇನ್ನೊಂದು ವಾಕ್ಯ ಓದಿ, ಕೀರ್ತನೆ ಏಷಯ 41, 12, 13 ವಾಕ್ಯ ಓದಿ. ಐಸಾಯ 41, 12 and 13 ವರ್ಸ್. ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರು ಅವರು ನಿನಗೆ ಕಾಣಿಸಾಕು. ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರು, ಅವರು ಕಾಣಿಸರು. ದುಷ್ಟರನ್ನು ಹುಡುಕಿದ್ರು ಕಾಣಲ್ಲ. ಇಲ್ಲಿವರೆಗೆ ನಿಮಗೆ ವಿರುದ್ಧವಾಗಿ ಹೋರಾಟ ಮಾಡಿದವರನ್ನು 2 ವಿಧವಾದ ಕಾರ್ಯದೇವರು ಮಾಡುತ್ತೆ. ಇಲ್ಲಿ ನಮಗೆ ಗೊತ್ತಿಲ್ಲ ಯಾರು ನಮಗೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಂತ, ಯಾರು ಬಲೆಗಳನ್ನು ಬೀಸ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ದೇವರೆಲ್ಲ ನೋಡುವ ಆತನಾಗಿದ್ದಾನೆ. ದೇವರ ವಿಶೇಷವಾದ ಸಂರಕ್ಷಣೆ, ಪ್ರೊಟೆಕ್ಷನ್ ನಮಗಿದೆ. ಒಂದು. ಎರಡನೇದಾಗಿ ಅವರು ಹುಡುಕಿದರು ಅಂತವರು ಸಿಗುವುದಿಲ್ಲ ಅಂತೆ. ಹಲ್ಲೆಲೂಯಾ. ದೇವರ ಮಕ್ಕಳ ನಾಶನ ಎದು ನೋಡುವವರೇ ನಾಶವಾಗಿ ಹೋಗುವ ರೀತಿಯಲ್ಲಿ
ದೇವನು ಕರ್ತಾಧಿಕರ್ತನು ಕಾರ್ಯ ಮಾಡುವಾತನಾಗಿದ್ದಾನೆ. ಆದರೆ ನಮ್ಮ ಇಂಗಿತ ಆಗಲ್ಲ. ದೇವರು ಏನು ಬಯಸ್ತಾನೆ ಗೊತ್ತುಂಟು? ಎಲ್ಲರೂ ರಕ್ಷಣೆ ಹೊಂದಬೇಕು. ಸೌಲ ರಕ್ಷಣೆ ಹೊಂದಲಿಲ್ವಾ? ದೇವಜನ ಎದುರಾಗಿ ನಿಂತ ಕಾರ್ಯ ಮಾಡಿದ. ಯಾಕೆ ಅವನು ರಕ್ಷಣೆ ಹೊಂದಿದ? ದೇವಜನರ ಪ್ರಾರ್ಥನೆಯಿಂದಾಗಿ. ಪ್ರೈಸ್ ಗಾಡ್. ನಿಮಗೆ ಉಪದ್ರ ಕೊಡುವವರನ್ನು, ತೊಂದರೆ ಕೊಡುವವರನ್ನು ನಾವು ಏನು ಮಾಡಬೇಕು? ಅವರಿಗೋಸ್ಕರ ಪ್ರಾರ್ಥಿಸಬೇಕು. ಅವ್ರ ರಕ್ಷಣೆ ಹೊಂದುವುದಕ್ಕೆ ಪ್ರಾರ್ಥಿಸಬೇಕು. ಸತ್ಯ ದೇವರನ್ನು ಕಂಡುಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ದೇವರಲ್ಲಿ ಕಾರ್ಯ ಮಾಡ್ತಾನೆ. ಪುನಃ ಓದಿ 2ನೇ ವಾಕ್ಯ ಓದಿ. ಕೀರ್ತನೆ 27, Psalm 27:2. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕು. ಹಾಗಾದ್ರೆ ಯಾವ ರೀತಿ ಬಾಧೆ ಕೊಡ್ತಿರ್ಬೋದು ಇವರೆಲ್ಲ? ಹಲ್ಲೆಲೂಯಾ. ಕೆಲವೊಮ್ಮೆ ಏನ್ ಮಾಡ್ತಾರೆ ಗೊತ್ತು? ಏನು ಮಾಡ್ಲಿಕ್ಕೆ ಆಗದೆ ಮೊದಲು ಮಾಟಗಳನ್ನು ಮಾಡ್ತಾರೆ, ಒಬ್ಬ ದೇವರ ಮಗುವಿಗೆ ವಿರುದ್ಧವಾಗಿ ಮಂತ್ರಗಳನ್ನು ಮಾಡ್ತಾರೆ, ಅದು ಫಲಿಸದಿದ್ದರೆ ಸುಳ್ಳು ಕೇಸ್ಗಳನ್ನು ಕೊಡ್ತಾರೆ, ಬೇರೆ ರೀತಿಯಲ್ಲಿ ಉಪದ್ರವ ಕೊಡ್ತಾರೆ, ಅವರ ದಾರಿಗಳನ್ನು ಮುಚ್ಚುತ್ತಾರೆ, ಏನೇನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಬಾಧೆಗಳು ಬಾಧಿಸುತ್ತಿರುವಂಥದ್ದು. ನಾನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ದೇವರ ಮಕ್ಕಳಾದರೂ ಎತ್ತಲ್ಪಡುತ್ತಾರೆ, ದೇವರ ಮಕ್ಕಳಾದರೂ ಅನುಗ್ರಹಿಸಲ್ಪಡುತ್ತಾರೆ. ದೇವರು ನಂಬಿದವರು ಯಾವತ್ತೂ ಆಶಾಭಂಗ ಹೊಂದಲ್ಲ. ಏಷ್ಯಾ 49:23 ವಾಕ್ಯದಲ್ಲಿ, ಐಸಾ 49:23, Joel chapter 2 26-27 ಕೂಡ ನೋಡ್ತೇವೆ. ಅಥವಾ ರೋಮ 10:13, ರೋಮನ್ಸ್ 10:30 ಕೂಡ ನೋಡ್ತೇವೆ. ಅಲ್ಲಲ್ಲಿ ಏನ್ ಹೇಳ್ತದೆ ಅಲ್ಲಿ ವಾಕ್ಯ? ದೇವರು ನಂಬಿದವರು ಯಾವತ್ತೂ ಆಶಾಭಂಗ ಹೊಂದುವುದಿಲ್ಲ. ದೇವರು ನಂಬಿದವರು ಯಾವತ್ತೂ ಆಶಾಭಂಗ ಹೊಂದುವುದಿಲ್ಲ. ಮುಂದಿನ ವಾಕ್ಯ 3ನೇ ವಾಕ್ಯ ಓದಿ. ಇಲ್ಲಿ ಕೂಡ ದಾವೀದ ನಂಬಿಕೆ ಅರಿಕೆ ನಾವು ನೋಡ್ತೇವೆ. 3ನೇ ವಾಕ್ಯದಲ್ಲಿ Psalm 27:3, ನನಗೆ ವಿರೋಧವಾಗಿ ದಂಡು ಬಂದಿಡಿದರೂ ನನಗೇನು ಭಯವಿಲ್ಲ, ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸ ಉಳ್ಳವನಾಗಿ ಇರುವೆನು. 1ನೇ ವಾಕ್ಯದಲ್ಲಿ, 3ನೇ ವಾಕ್ಯದಲ್ಲಿ ದಾವೀದನ ನಂಬಿಕೆ ಅರಿಕೆ, 2ನೇ ವಾಕ್ಯದಲ್ಲಿ ದಾವೀದನ ಸಾಕ್ಷಿ, ಬಹಿರಂಗವಾದ ಬಲವಾದ ಸಾಕ್ಷಿ ನಾವಿಲ್ಲಿ ಕಾಣ್ತೇವೆ. 3ನೇ ವಾಕ್ಯ ಹೇಳ್ತದೆ, ನನಗೆ ವಿರೋಧವಾಗಿ ದಂಡು ಅಂದರೆ ಒಂದು ದಂಡಿನಲ್ಲಿ ಎಷ್ಟು ಸಿಪಾಯಿಗಳಿರ್ತಾರೆ ಗೊತ್ತುಂಟಾ? 6,000 ಸಿಪಾಯಿಗಳಿರ್ತಾರೆ. ಮಾತ್ರವಲ್ಲ, ಆತನ ಹೇಳ್ತಾನೆ, ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸ ಉಳ್ಳವನಾಗಿ ಇರುವೆನು. ಕೀರ್ತನೆ 27 ಮತ್ತು 8 ವಾಕ್ಯ ಓದಿ. ಬುಕ್ ಆಫ್ Psalms chapter 20 verses 7 and 8. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ರಥಬಲದಲ್ಲಿ, ಅಶ್ವಬಲದಲ್ಲಿ ಯಾರೆಲ್ಲ ನಂಬಿಕೆ ಇಟ್ಟಿದ್ದಾರೆ ನೋಡಿ, ಅವ್ರು ಬಿದ್ದು ಹೋಗಿದ್ದಾರಂತೆ. ಯಾರು ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರಲ್ಲ ಅವರು ಎದ್ದು ನಿಂತಿದ್ದಾರೆ. 2 ಪೂರ್ವಕಾಲ 20ನೇ ಅಧ್ಯಾಯ 1-3 ವಾಕ್ಯ ಓದುವಾಗ, ಯೋಷಪಾಟ ಮತ್ತು ಇಸ್ರೇಲ್ಗೆ ವಿರೋಧವಾಗಿ 3 ಜನಾಂಗದವರು ಬಂದರು. ಇವನಿಗೆ ಭಯ ಉಂಟಾಯಿತು ಯೋಷಪಾಟನಿಗೆ. ಹೇಳುವಂಥದ್ದು, ಜೀವಮಾನದಲ್ಲೆಲ್ಲ ಆತನ ಮಂದಿರದಲ್ಲಿ ಅದರ ಅರ್ಥ ಏನು ಗೊತ್ತುಂಟಾ? ನೋ ಬ್ಯಾಕ್ ಸೈಡಿಂಗ್, ಹಿಂಜಾರುವಿಕೆ ಇಲ್ಲವಿಲ್ಲ ಅವನ ಜೀವಿತದಲ್ಲಿ. ಕೆಲವು ಸಮಯ ಮಾತ್ರ ಆಲಯದಲ್ಲಿ ಕಾಣಿಸಿಕೊಳ್ಳುವುದು. ಹಲ್ಲೆಲೂಯಾ. ಆಲಯಕ್ಕೆ ಬರುವಾಗ ಗೊತ್ತಾಗ್ತದೆ. ಕೆಲವರಿಗೆ ಇಡೀ ದಿವಸ ವೇಸ್ಟ್ ಆಗಬಾರ್ದು, ಮೊದಲ ಆರಾಧನೆಗೆ ಬರಬೇಕಂತ ಆಸೆ, ತೊಂದರೆ ಇಲ್ಲ. ಅದು ಸಮಯಕ್ಕೆ ಸರಿಯಾಗಿ ಬರಬೇಕಲ್ಲ, ನಾವು. ಕೆಲವೊಬ್ಬರು ಈ ಒಂದು ಸ್ತುತಿ ಆರಾಧನೆ ಮುಗಿದ ನಂತರ ಬರುವುದು, ಅದನ್ನು ಗೆಸ್ ಮಾಡಿಕೊಂಡು. ಅಷ್ಟು ಅಸಡ್ಡೆ ಸ್ತುತಿ ಆರಾಧನೆ ಭಾಗ, ಅಷ್ಟು ಅಸಡ್ಡೆ ಕೆಲವರಿಗೆ ಏನಿಲ್ಲ. ಚರ್ಚಿಗೆ ಬಂದರೂ ಕೂಡ ಹೊರಗೆ ಹೋಗ್ತಾ ಇರ್ತಾರೆ, ಸ್ವಲ್ಪ ಹೊತ್ತು ನಿಲ್ತಾರೆ, ಅಥವಾ ಫೋನಲ್ಲಿ ಮಾತಾಡ್ತಾರೆ. ಅದು ಅವರಾಗಿ ಇನ್ನೊಬ್ಬರು ಯಾರು ಸಿಕ್ಕಿದ್ರೆ ಡಿಸ್ಕಸ್ ಮಾಡ್ತಾ ಏನಾದರೂ ಮಾತಾಡ್ಕೊಳ್ತಾ ಗಪ್ಪೆ ಹೊಡಿತಿರ್ತಾರೆ, ಪುನಃ ಬರ್ತಾರೆ, ಕೂತ್ಕೊಳ್ತಾರೆ. ಅವ್ರ ಧ್ಯಾನನೂ ಇಲ್ಲ, ಅವರ ಮನಸ್ಸು ಇಲ್ಲಿ ಇರೋದಿಲ್ಲ. ತುಂಬ ಕ್ಯಾಟಗರಿಯವರು ಇರ್ತಾರೆ ಚರ್ಚ್ ಒಳಗೆ, ಒಂದೇ ಕ್ಯಾಟಗರಿ ಅಲ್ಲ. ಮತ್ತೆ ಹೇಗೆ ದೇವರು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ?
ದೇವರನ್ನ ಪ್ರೀತಿ ಮಾಡದಿದ್ದರೆ ಹೇಗೆ ದೇವರು ಆಶೀರ್ವಾದ ಮಾಡ್ತಾನೆ ನಮ್ಮನ್ನು? ನಮ್ಮ ಅಟ್ಲೀಸ್ಟ್ ಸಿಕ್ಕಿದ ಸಮಯ ನಾವು ಬಂದಿದ್ದೇವೆ, ಇಷ್ಟು ದೂರದಿಂದ ಕಷ್ಟಪಟ್ಟು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಬೆಳಿಗ್ಗೆ ಫಸ್ಟ್ ಆರಾಧನೆ ಬರ್ತೇವೆ, ಸೆಕೆಂಡ್ ಆರಾಧನೆ ಬರ್ತೇವೆ, ತೊಂದರೆ ಇಲ್ಲ. ಇಷ್ಟು ಬರ್ತೇವೆ, ಆರಾಧನೆ ಮಾಡ್ತೇವೆ, ಅದನ್ನು ಸರಿಯಾದ ರೀತಿಯಲ್ಲಿ ಆದ್ರೆ ಮಾಡೋಣಲ್ಲ. ಅದು ವಾರಕ್ಕೊಮ್ಮೆ ಭಾರಿ ಕಷ್ಟದಿಂದ ಬರುವುದು. ಸರಿಯಾದ ರೀತಿಯಲ್ಲಿ ಮಾಡೋಣಲ್ಲ ನಾವು ಮಾಡುವಂಥದ್ದನ್ನು. ಕೆಲವು ಟೈಮ್ ನೋಡ್ತಾ ಇರೋದು, ಆ ನಿಯಮಿತ ಟೈಮು ಮುಗಿದ್ದು 5-10 ನಿಮಿಷ ಆದರೆ ಆಯಿತು. ರಿಲಿಜಿಯಸ್ ಸ್ಪಿರಿಟ್ ಕೆಲವರಲ್ಲಿ ಇರ್ತದೆ, ಆಯಿತು ಎದ್ದು ಹೋಗಿ ಆಯಿತು. ಆ ರಿಲಿಜಿಯಸ್ ಸ್ಪಿರಿಟ್, ಧಾರ್ಮಿಕ ಆತ್ಮ ಇನ್ನೂ ಕೆಲವರಿಗೆ ಬಿಟ್ಟು ಹೋಗಲ್ಲ. ನಮಗೆ ಆಸೆ ಇರಬೇಕು, ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳಬೇಕು. ವಾರಕ್ಕೊಮ್ಮೆ ನಾವು ಬರುವಂಥದ್ದು ದೇವರ ಸಮ್ಮುಖದಲ್ಲಿ. ಕೆಲವೊಬ್ಬರು ಚಾಟಿಂಗಲ್ಲೇ ಇರ್ತಾರೆ, ಚರ್ಚ್ ಒಳಗಿದ್ರು ಚಾಟಿಂಗಲ್ಲೇ ಇರೋದು. ಚಾಟ್ ಮಾಡೋವರಿಗೆ ಚಾಟ್ ಅದು ಗೊತ್ತೇ ಆಗಲ್ಲ, ಅಷ್ಟು ಬುದ್ಧಿವಂತರು ಇರ್ತಾರೆ. ಮೆಲ್ಲಗೆ ಕೆಳಗಿಟ್ಟು ಸೈಲೆಂಟಲ್ಲಿಟ್ಟು ಅವ್ರದ್ದು ಚಾಟಿಂಗ್ ನಡೀತಾನೇ ಇರ್ತದೆ. ಹಾಗೆ ಏನು ಪ್ರಯೋಜನ? ಆಲಯಕ್ಕೆ ಬಂದು ನಾವು ಏನು ಪ್ರಯೋಜನ? ಏನು ಸಾಧನೆ ಮಾಡಿದಾಗ ಆಯಿತು? ನಮಗೆ ತೃಪ್ತಿ, ಆಲಯದ ಒಳಗೆ ಇವತ್ತು ಬಂದಿದೆ, ಆರಾಧನೆ ಜಸ್ಟ್ ನಾವು ಭಾಗವಹಿಸಿದ್ದೇವೆ, ಅಷ್ಟೇ ಆಯ್ತು. ಧಾರ್ಮಿಕ ಆತ್ಮ, ಅದಕ್ಕೆ ಹೇಳಿದ್ದು ರಿಲಿಜಿಯಸ್ ಸ್ಪಿರಿಟ್. ಈ ಧಾರ್ಮಿಕ ಆತ್ಮನಿಂದ ಬಿಡುಗಡೆ ಹೊಂದಬೇಕು. ಬಂದರೆ ಸರಿಯಾಗಿ ಅರ್ಧ ಗಂಟೆ ಮುಂಚೆ ಬಂದು ಬೇಕಾದರೆ ಸ್ವಲ್ಪ ಪ್ರಾರ್ಥನೆ ಮಾಡಿ ಅವತ್ತಿನ ಆರಾಧನೆಗೋಸ್ಕರವಾಗಿ ದೇವ್ರ ಮಹಿಮೆ ಹಿಡಿಯೋದಕ್ಕೆ, ದೇವ್ರ ಸಾನ್ನಿಧ್ಯ ಹಿಡಿಯೋದಕ್ಕೆ ಪ್ರಾರಂಭ ಮಾಡಿ. ನಿಮ್ಗೆ ಗೊತ್ತಾ, ಅಸ್ಬರಿ ಯೂನಿವರ್ಸಿಟಿ ಎಲ್ಲಿದೆ? ಕೆಂಟಕ್ಕಿಯಲ್ಲಿ, ಅಮೆರಿಕದ ಕೆಂಟಕ್ಕಿಯಲ್ಲಿ ಇದೆ. ಈಗ ಅಲ್ಲಿ ಉಜ್ಜೀವನ ಆರಂಭವಾಗಿದೆ. 1 ತಿಂಗಳು ಮೇಲೆ ಆಯಿತು. ನಾನು ಅಲ್ಲಿ ಇರುವಾಗ ಆರಂಭವಾಗಿತ್ತು. ನನಗೆ ಯುಕೆಗೆ ಹೋಗ್ಲಿಕ್ಕೆ ಇನ್ನೂ 3 ದಿವಸ ಇತ್ತು. ನಂದು ಶೆಡ್ಯೂಲ್ ಆಗಿತ್ತು ಎಲ್ಲ ಪ್ರೋಗ್ರಾಮ್, ಟಿಕೆಟ್ ಎಲ್ಲ ಆದ್ದರಿಂದಾಗಿ ಬದಲಾವಣೆ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಮತ್ತು ಯುಕೆಯಲ್ಲಿ ಆಲ್ರೆಡಿ ಮೀಟಿಂಗ್ಗಳು ಬುಕ್ ಆಗಿತ್ತು. ಇಲ್ಲಿ ನಾನು ಹೆಚ್ಚು ಕಮ್ಮಿ ಮಾಡಿ ಏನಾದ್ರು ಹೆಚ್ಚು ಮಾಡಿ ಆ ಕಡೆ ಹೋಗಿ ಬರೋದಿದ್ದರೆ ನನಗೆ ಯುಕೆಯಲ್ಲಿ ಮೀಟಿಂಗ್ಗಳು ಮಿಸ್ ಆಗ್ತಾಯಿತ್ತು, ತೊಂದರೆ ಆಗ್ತಾಯಿತ್ತು. ಅದಕ್ಕಾಗಿ ನನಗೆ ಆಸೆ ಇತ್ತು. ಯಾಕೆ ನಾನು ಆಲ್ರೆಡಿ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸಲ್ಲಿರುವ ಆ ಅಸೋಸಿಯೇಟ್ ರಿವೈವಲ್ ನಡೆದ ಸ್ಥಳಕ್ಕೆ ಹೋಗಿ ಬಂದೆ. ಇಲ್ಲಿ ಲೈವ್ ಆಗಿ ಅದು ನಡೆದದ್ದು 1904 ಇಸವಿ ನಡೆದಂಥ ಉಜ್ಜೀವನ. ಅದು ಈಗ ನಡೀತಿರುವಂಥ ಉಜ್ಜೀವನ. ಅಲ್ಲಿ ಹೋಗಬೇಕಾಗಿತ್ತು. ಆದರೆ ನನಗೆ ಇನ್ನೊಂದು ವಾರ ಸಿಕ್ಕಿದ್ರೆ ಖಂಡಿತ ನನ್ನ ಸ್ಥಳಕ್ಕೆ ಹೋಗಿ ಬರ್ತಾ ಇದ್ದೆ. 24 ಗಂಟೆ ಅಲ್ಲಿರುವಂಥ ಮಕ್ಕಳು ಮನೆಗೆ ಹೋಗ್ತಾ ಇಲ್ಲ, ಪ್ರಾರ್ಥನಾ ನಿರತರು, ಆರಾಧನಾ ನಿರತರಾಗಿದ್ದು. ಲೈವಲ್ಲಿ ನೋಡಿ, ಈಗ ನೋಡಿ, ಮನೆಗೆ ಹೋಗಿ ಯೂಟ್ಯೂಬಲ್ಲಿ ನೋಡಿ, ಅಸ್ಬರಿ ಯೂನಿವರ್ಸಿಟಿ ರಿವೈವಲ್ ಅಂತ ಹಾಕಿ ನಿಮ್ಗೆ ಬರ್ತಾ ಲೈವ್ ಈಗಲೂ ಹೋಗ್ತಾ ಉಂಟು. 24 hours. ಲೋಕದ ಕಟ್ಟ ಕಡೆ ಇದೀಗ ಜನ ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ಆ ಉಜ್ಜೀವನ ನೋಡ್ಲಿಕ್ಕೋಸ್ಕರವಾಗಿ. ನಮಗೆ ಬಯಕೆ ಬೇಕು, ನನ್ನಲ್ಲಿ ಒಂದು ಉಜ್ಜೀವನ ಬರಬೇಕು, ನನ್ನ ಮೂಲಕ ಒಂದು ಉಜ್ಜೀವನ ಬರಬೇಕು. ನಾನು ದೇವರಿಗೋಸ್ಕರ ನಾನು ಏನಾದರೂ ಮಾಡಬೇಕು, ಜೀವಿಸಿದ ದೇವರಿಗಾಗಿ ಏನಾದರೂ ನಾನು ಮಾಡಬೇಕು. ಆ ಬಯಕೆ ನಮಗಿರಬೇಕು. ಸುಮ್ಮನೆ ಒಂದು ಹೆಸರಿಗೆ ಬರುವುದು, ಹೆಸರಿಗೆ ಹೋಗುವುದಲ್ಲ. ಬಂದದ್ದಕ್ಕೆ ತೃಪ್ತಿ, ಪಾಶಿಗೆ ಮುಖ ತೋರಿಸಿದ್ದೇನೆ, ಬೇರೆ ವಿಶ್ವಾಸಿಗೆ ಸಾಹಸ ವಿಶ್ವಾಸ ಮುಖ ಇವತ್ತು ತೋರಿಸಿದ್ದೇನೆ, ಆಯಿತು. ಹಾಗೆ ಅಲ್ಲ ಪ್ರಿಯರೇ. ಆರಾಧನೆ ಬರುವುದು ದೇವರು ನೋಡಲಿಕ್ಕೆ. ದೇವರದ್ದು ನಿಮ್ಮದು ಸಂಬಂಧ, ಅದು ನಿಮ್ಮ ಮತ್ತು ದೇವರ ಮಧ್ಯೆ ವೈಯಕ್ತಿಕ ಸಂಬಂಧ. ಅದು ಉತ್ತಮ. ದಾವೀದನ ಕುರಿತು ಏನು ಸಾಕ್ಷಿ ಕೊಟ್ಟ ದೇವರು? ಅವಾಗ ಓದಿದ್ದೇವೆ ಆ ಪುಸ್ತಕ 13:22, ಈಶಾಯನ ಮಗನಾದ ದಾವೀದ ನನಗೆ ಸಿಕ್ಕಿದ, ಅವನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ ಅಂತ ದೇವರು ಸಾಕ್ಷಿ ಕೊಟ್ಟ. ದೇವ್ ನನ್ನ ಕುರಿತು, ನಿಮ್ಮ ಕುರಿತು, ನಿಮ್ಮ ಹೆಸರನ್ನು ಹೇಳಿ ದೇವರು ಹೇಳಬೇಕು, ಇವಳು ನನ್ನ ಹೃದಯಕ್ಕೆ ಒಪ್ಪುವಂಥ ವ್ಯಕ್ತಿ. ಅಲ್ಲಲ್ಲಿಯ ಸುಮ್ಮನೆ ಹೆಸರಿಗೆ ಬಂದು ಏನು ಆರಾಧನೆ ಮಾಡಿ ಹೋದ್ರೆ ಬೇಕು. ದಾವೀದನ ಹೃದಯದ ಆಸೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಆ ಮಂದಿರದಲ್ಲಿ ವಾಸ ಮಾಡಬೇಕು. ನೋ ಬ್ಯಾಕ್ ಸ್ಲೈಡಿಂಗ್. ಯಾವಾಗ ಆಶೀರ್ವಾದ ಬರುವುದು? ಕೀರ್ತನೆ 23:6 ಏನ್ ಹೇಳ್ತದೆ? ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಯಾವಾಗ ಹಿಂಬಾಲಿಸ್ತದೆ? ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ನೋ ಬ್ಯಾಕ್ ಸ್ಲೈಡಿಂಗ್. ದೇವರೊಟ್ಟಿಗೆ ಉತ್ತಮ ಸಂಬಂಧವನ್ನು ಬೆಳೆಸುವರಾಗಿರಬೇಕು. ಭೌತಿಕವಾದ ಆಶೀರ್ವಾದ ಅದು ನಮ್ಮ ಆತ್ಮಿಕ ಜೀವಿತದ ಅಳತೆಗೋಲಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಾರು ಬಂಗಲೆ ಕೊಟ್ಟ ಕೂಡಲೇ
ದೇವರು ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದು ಅದೆಲ್ಲ ಬಿಟ್ಟು ಹೋಗ್ಬೇಕು ಒಂದು ದಿವಸ ನಾವು. ದೇವರೊಟ್ಟಿಗೆ ಎಷ್ಟು ಸಂಬಂಧ ಹೊಂದಿದ್ದೇವೆ ನಾವು, ದೇವರೊಟ್ಟಿಗೆ ಎಷ್ಟು ನಡೀತಿದ್ದೇವೆ, ಎಷ್ಟು ಪರಿಶುದ್ಧವಾಗಿ ಜೀವಿಸ್ತಿದ್ದೇವೆ, ಅದು ಮುಖ್ಯ. ಅದು ಅಲ್ಲಿ ಬರ್ತದೆ ಲೆಕ್ಕಕ್ಕೆ. ಕಾರು ಸಿಕ್ಕಿದ್ದು, ಬಂಗಲೆ ಸಿಕ್ಕಿದ್ದು, ಅದೆಲ್ಲ ಲೆಕ್ಕಕ್ಕೆ ಎಷ್ಟು ಪ್ರಯಾಣ ಮಾಡಿದ್ದಿ, ಎಷ್ಟು ದೇಶಕ್ಕೆ ಹೋಗಿದ್ದಿ, ಅಥವಾ ಎಷ್ಟು ಸಂಪಾದನೆ ಮಾಡಿದ್ದಿ, ಅದೆಲ್ಲ ಇಲ್ಲೇ. ಚೆನ್ನಾಗಿ ಇಟ್ಕೊಳ್ಳಿ. ಲೌಕಿಕವಾದ ಆಶೀರ್ವಾದಗಳನ್ನು ಆತ್ಮಿಕ ಜೀವಿತಕ್ಕೆ ಹೋಲಿಸಬೇಡಿ, ಅದು ನಮ್ಮ ಅಳತೆಗೋಳಲ್ಲ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಹಲ್ಲೆಲೂಯಾ. ದೇವರೊಟ್ಟಿಗೆ ಸಂಬಂಧ ನಮಗೆ ಇಂಪಾರ್ಟೆಂಟ್. ದೇವರೊಟ್ಟಿಗೆ ನಡೆಯುವವರಾಗಿರಬೇಕು ನಾವು. ಬಂದರೆ ಸರಿಯಾದ ರೀತಿಯಲ್ಲಿ ಬಂದು ದೇವರನ್ನು ಆರಾಧಿಸಬೇಕು. ಧ್ಯಾನ ಎಲ್ಲೇ, ಮನಸ್ಸು ಎಲ್ಲೇ, ಯಾವಾಗಲೂ ವಾಚನ್ನು ನೋಡ್ತಾ ಇರುವಂಥದ್ದು, ಹೊರಗೆ ಹೋಗೋದು, ಒಳಗೆ ಬರೋದು, ಮೊಬೈಲಲ್ಲಿ ಚಾಟಿಂಗ್ ಮಾಡೋದು, ಫೋನ್ ಬಂದರೆ ಮೆಲ್ಲ ಚಾಲಿಟಿಡು ಶೀದ್ ಇಟ್ಕೊಂಡು ಹೊರಗೆ ಓಡೋದು, ಇದು ಆಲಯದ ಇದಲ್ಲ. ನೀವೊಂದು ಮಂತ್ರಿಯ ಒಂದು ಮೀಟಿಂಗ್, ಅಧಿಕಾರಿ ಮೀಟಿಂಗ್ಗೆ ಹೋದರೆ, ಈಗ ನೀವು ಕೆಲವರು ಸರ್ಕಾರದ ಕೆಲಸದಲ್ಲಿದ್ದವರು ಇರ್ಬೋದು, ನಿಮಗೆ ಗೊತ್ತುಂಟು. DC ಇದ್ದೋ, SP ಇದ್ದೋ, ಅಥವಾ MP MLA ಅವರದ್ದು ಯಾವುದೇ ದೊಡ್ಡ ದೊಡ್ಡ ಅಧಿಕಾರಿಗಳ ಒಂದು ಮೀಟಿಂಗ್ಗೆ ನೀವು ಹೋಗ್ತೀರಂತ ಎಣಿಸುವ ಹಾಗೆ ಮಾಡ್ತೀರಾ? ಫೋನ್ ಹೊರಗೆ ಇಟ್ಕೊಂಡು ಹೋಗೋದು, ಚಾಟಿಂಗ್ ಮಾಡ್ತಿರೋದು, ಕೂತ್ಕೊಂಡು ಇಲ್ಲ. ಅಲ್ಲಿ ಸೌಭ್ಯತೆಯನ್ನು ಕಾಪಾಡಿಕೊಳ್ತೇವೆ ನಾವು. ಭಯ ಇದೆ ನಮಗೆ. ಅಧಿಕಾರಿಗಳ ಮುಂದೆ ನಾವು ಕೂತ್ಕೊಂಡಿದ್ದೇವೆ, ಧ್ಯಾನ ಕೊಟ್ಟು ಅವರು ಮಾತಾಡೋದು ಕೇಳ್ತೇವೆ, ಸರಿಯಾಗಿ ಉತ್ತರ ಸರಿಯ ಸಮಯಕ್ಕೆ ಕೊಡ್ತೇವೆ ನಾವು. ದೇವನ ಮುಂದೆ ಬರುವಾಗ, ಆರಾಧನೆ ಮಾಡುವಾಗ ಅದೇ ಸಭ್ಯತೆಯನ್ನು ಕಾಪಾಡಿಕೊಳ್ಬೇಕು ನಾವು. ಬೇಕೋ ಬಿಟ್ಟು ಒಂದು ಆರಾಧನೆ ಹೋಗಿದ್ದೇವಲ್ಲ, ಇವತ್ತು ತೃಪ್ತಿ ಅಲ್ಲ. ಅರ್ಧ ಆರಾಧನೆಗೆ ಬರೋದು, ಅರ್ಧ ಆರಾಧನೆಯಿಂದ ಹಿಂದಕ್ಕೆ ಹೋಗೋದು. ಒಂದು ಹೋಗಿ ಬಂದಿದ್ದೇವೆ ಎಂಬ ಒಂದು ತೃಪ್ತಿ, ಅದು ನಿಮಗೆ ಮಾತ್ರ ತೃಪ್ತಿ ಇರ್ಬೋದು. ಏನು ಪ್ರಯೋಜನ? ಇಷ್ಟೆಲ್ಲ ಮಾಡಿ ಬಂದರೆ ಸರಿಯಾಗಿ ಪೂರ್ಣ ಆರಾಧನೆ ಪಾಲ್ಗೊಳ್ಳಿ, ಕೂತ್ಕೊಳ್ಳಿ, ಧ್ಯಾನ ಕೊಡಿ, ಧ್ಯಾನದಿಂದ ಆರಾಧನೆ ಮಾಡ್ರಿ. ನಿಮ್ಮ ಹೃದಯದ ಧ್ಯಾನವೆಲ್ಲ ಯೇಸುಸ್ವಾಮಿ ಆಗಿರಬೇಕು. ಆತನೇ ಧ್ಯಾನಿಸ್ತಾ ಇರಿ, ವಾಕ್ಯವನ್ನು ಧ್ಯಾನಪೂರ್ವಕವಾಗಿ ಕೇಳಿ. ಹಲ್ಲೆಲೂಯಾ. ದಾವೀದನು ಹೇಳ್ತಾ, ದಾವೀದನ ಹೃದಯದ ಆಸೆ ಏನಾಗಿದೆ? ನನ್ನ ಜೀವಮಾನವೆಲ್ಲ ಯೆಹೋವನ ಮಂದಿರದಲ್ಲಿ ವಾಸ ಮಾಡುವುದಕ್ಕೂ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ. ಅಲ್ಲದೆ ಇರುವುದು ಮಾತ್ರವಲ್ಲ, ಆತನ ಪ್ರಸನ್ನತೆ ನೋಡಬೇಕು ನಾನು. ಪ್ರೈಸ್ ಗಾಡ್. ಕೆಲವರು ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ ದೇವರ ಪ್ರಸನ್ನತೆ ಅನುಭವ ಮಾಡಿ. ಹಲ್ಲೆಲೂಯಾ. ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ, ಅಥವಾ ಎಷ್ಟು ತಿಂಗಳಾಯ್ತಾ ಗೊತ್ತಿಲ್ಲ. ಪ್ರೈಸ್ ಗಾಡ್. ಪ್ರತಿ ಆರಾಧನೆಯಲ್ಲಿ, ಈವನ್ ವೈಯಕ್ತಿಕ ಪ್ರಾರ್ಥನೆ ಮಾಡುವಾಗಲೂ, ವೈಯಕ್ತಿಕ ಆರಾಧನೆ ಮಾಡುವಾಗಲೂ ಪ್ರತಿ ಸಲ ನಾವು ದೇವರ ಸಾನ್ನಿಧ್ಯ ಅನುಭವಿಸಬೇಕು ನಾವು. ದಾವೀದನ ಹೃದಯದ ಆಸೆ ಅದಾಗಿದೆ. ಪ್ರೈಸ್ ಗಾಡ್. ರಕ್ಷಣೆಯ ಆನಂದ ಯಾವಾಗಲೂ ನಾವು ಅನುಭವಿಸ್ತಾನೆ ಇರಬೇಕು. ಆ ಸಾನ್ನಿಧ್ಯವನ್ನು ಯಾವಾಗಲೂ ಅನುಭವಿಸ್ಬೇಕು. ಅದು ನಮ್ಮ ಆಸೆ ಆಗಿರಬೇಕು. ದೇವರೇ, ನಿನ್ನ ಸಾನ್ನಿಧ್ಯ ಬಿಡುಗಡೆ ಮಾಡು, ನಿನ್ನ ಸಾನ್ನಿಧ್ಯನ ನೋಡಬೇಕು, ನಿನ್ನ ಸಾನ್ನಿಧ್ಯವನ್ನು ಅನುಭವಿಸಬೇಕು. ಅದು ನಮ್ಮ ಹೃದಯದ ಆಸೆ ಆಗಿರಬೇಕು. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಮತ್ತು ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ಅಲ್ಲ, ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ. ಧ್ಯಾನ ಮಾಡುವುದಂದ್ರೆ ಏನು? ಇವತ್ತು ಬರುವ ಗ್ಯಾಸ್ ಬಂದ್ ಮಾಡಿದ್ದೇನೆ ಇಲ್ಲಿ ಗೊತ್ತಿಲ್ಲ, ಕೊಟ್ಟಿಗೆ ಕರು ಹೊರಗೆ ಬಿಟ್ಟಿದ್ದೇನೆ ಇಲ್ಲಿ ಗೊತ್ತು, ನೀರು ಹಾಕಿಟ್ಟು ಬಂದಿದ್ದೇನೆ, ಕೋಳಿಗೂಡು ಬಂದಾಗಿದೆ ಇಲ್ಲಿ ಗೊತ್ತಿಲ್ಲ. ಮೈಂಡಲ್ಲಿ ಎಲ್ಲಿರ್ತದೆ? ಅವರಿಗೆ ಇಷ್ಟು ಹಣ ಕೊಡ್ಲಿಕ್ಕಿತ್ತು, ಒಂದಿನ ಚೆಕ್ ಬರಲಿಕ್ಕಿತ್ತಲ್ಲ, ಅದು ಬರಲಿಲ್ಲ, ಅವರಿಗೊಂದು ಫೋನ್ ಮಾಡಬೇಕು 6 ದಿನ ನಂತರ. ಎಲ್ಲಿದೆ ನಮ್ದು ಇದು? ಏನು ಧ್ಯಾನ ಮಾಡ್ತಾ ಇದ್ದೇವೆ ನಾವು? ಎಲ್ಲರಲ್ಲ, ಯಾರಾದ್ರೊಬ್ಬರು ಇರ್ಬೋದು. ದೇವರು ಸುಮ್ಮನೆ ಮಾತಾಡೋದಿಲ್ಲ. ಪ್ರೈಸ್ ಗಾಡ್. ದೇವರು ಸುಮ್ಮನೆ ಮಾತಾಡೋದಿಲ್ಲ. ಪ್ರೈಸ್ ಗಾಡ್. ಹೃದಯದ ಆಸೆ, ದೇವರನ್ನು ಬಯಸಿರಿ, ದೇವರ ಸಾನ್ನಿಧ್ಯ ಬಯಸಿರಿ. ಅಲ್ಲಲ್ಲಿಯ ಆರಾಧನೆ ಮಾಡಿದ ದೇವರು ಸೇವಿಸ ಸರಿಯಾದ ಸೇವಿಸ್ತೇನೆಂಬ ತೀರ್ಮಾನ ತಗೊಳ್ರಿ. ಆರಾಧನೆ ಒಳಗೆ ಬರುವಾಗಲೇ ಮೊಬೈಲನ್ನು ಬಂದಿಟ್ಟು ಬನ್ನಿ. 2 ಗಂಟೆ ಚರ್ಚೆ ಒಳಗೆ ಇರ್ತೇನೆ, ಆ 2 ಗಂಟೆಗಳ ಕಾಲ ನನಗೆ ಮೊಬೈಲ್ ಬೇಡ.
ತೀರ್ಮಾನ ತಗೊಳ್ಳಿ. ದೊಡ್ಡ ಲಾಸ್ ಏನಾಗಲ್ಲ. ಲಾಸ್ ಆಗುವಂಥದ್ದು ಲಾಭವಾಗಿ ದೇವರು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಆ ತೀರ್ಮಾನ ತಗೊಳ್ಳಿ. ಖಂಡಿತ ದೇವರು ನಿಮ್ಮನ್ನು ಮಾನಿಸ್ತಾನೆ. ಖಂಡಿತ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರೊಟ್ಟಿಗೆ ಸಂಬಂಧ ಬೆಳೆಸಿರಿ. ಒಳ್ಳೆ ಸಂಬಂಧ ಬೆಳೆಸಿರಿ ದೇವರೊಟ್ಟಿಗೆ. ಹಲ್ಲೆಲೂಯಾ. ಓಕೆ, ನಾವು 3ನೇ ಭಾಗಕ್ಕೆ ಬರುವ 5ರಿಂದ 6ನೇ ವಾಕ್ಯದಲ್ಲಿ 6 ವಿಷಯಗಳುಂಟು. ಸಮಯ ದಾಟ್ತಾ ಉಂಟು. ಅಲ್ಲಿ 6 ವಿಷಯಗಳುಂಟು, 5 ಮತ್ತು 6 ವಾಕ್ಯ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಮೊದಲದಾಗಿ 6 ವಿಷಯಗಳುಂಟು ಇಲ್ಲಿ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಎಲ್ಲಿಡ್ತಾನಂತೆ? ಗುಪ್ತ ಸ್ಥಳದಲ್ಲಿ ಅಡಗಿಸುತ್ತಾನೆ. ಅಪಾಯ ಕಾಲ, ಅರ್ಥ್ವಿಕ್ ಆಗುವಂಥ ಸಮಯ ಆಗಿರಬಹುದು. ಒಂದು ವೇಳೆ ಯಾರೋ ನಿಮ್ಮನ್ನು ನಾಶ ಮಾಡಲಿಕ್ಕೆ, ಕೊಲೆ ಮಾಡಲಿಕ್ಕೆ ಹೊರಟಿರುತ್ತಾರೆ. ಅವರ ಕಣ್ಣಿಗೆ ನೀವು ಕಾಣುವುದೇ ಇಲ್ಲ. 2 ಅರಸು 6ನೇ ಅಧ್ಯಾಯ 14, 15, 16, 17 ವಾಕ್ಯ ಎಲ್ಲ ಓದುವಾಗ 15ರಿಂದ 15ನೇ 8ನೇ ವಾಕ್ಯದಿಂದ 23 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ಫುಲ್ ಸ್ಟೋರಿಯಲ್ಲಿ ಬರ್ತದೆ. ಎಲೀಷನನ್ನು ಹಿಡಿಯುವುದಕ್ಕೋಸ್ಕರವಾಗಿ ಅರಮ್ಯರು ಸೈನ್ಯ ಸಮೇತ ಬರ್ತಾರೆ. ಆದರೆ 16ನೇ ವಾಕ್ಯದಿಂದ ನಾವು ಓದುವುದಾದರೆ ಎಲೀಷ ಏನೆಂಬುದಾಗಿ ಹೇಳ್ತಾನೆ, ದೇವರು ನೋಡಿ ಪ್ರಾರ್ಥಿಸ್ತಾನೆ, ಇವರು ಕಣ್ಣನ್ನು ಕುರುಡು ಮಾಡು. ಅವರ ಕಣ್ಣಿಗೆ ಇವನು ಕಾಣಲ್ಲ, ಎಲೀಷನು ಕಾಣಲ್ಲ, ಎಲೀಷನ ಸೇವಕನು ಕಾಣಲ್ಲ. ಪ್ರೈಸ್ ಗಾಡ್. ಅಪಾಯ ಕಾಲದಲ್ಲಿ ನನ್ನನ್ನು ಎಲ್ಲಿ ಅಡಗಿಸ್ತಾನೆ? ಗುಪ್ತ ಸ್ಥಳದಲ್ಲಿ ಅಡಗಿಸ್ತಾನೆ. ಭೂಕಂಪ ಬರುವಾಗ, ಅವಘಡದ ಸಮಯಗಳಾಗಿರಬಹುದು. ಪ್ರೈಸ್ ಗಾಡ್. ಅದು ನಮ್ಮ ದೇವರಾಗಿದ್ದಾನೆ. ಅದು ಯಾರು? ನಮ್ಮ ಅಪಾಯ ಕಾಲದ ನಮ್ಮ ರಕ್ಷಿಸುವಂತ ದೇವರು ನಮ್ಮ ದೇವರಾಗಿದ್ದಾನೆ ಪ್ರಿಯರು. ಓಕೆ, ಮುಂದೆ ಓದಿ. 2ನೇ ಭಾಗ, 2ನೇ ವಿಷಯ. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ತನ್ನನ್ನು ಭದ್ರಪಡಿಸು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನ, ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ ಭದ್ರವಾಗಿ. ದೇವರೇ ನಮಗೇನಾಗಿದೆ? ಕೀರ್ತನೆ 91 ಪರಾತ್ಪರನ ಮೊರಕ್ಕಿರುವವನು, ಸರ್ವಶಕ್ತನ ಆಶ್ರಯಸ್ವರನಾಗಿರುವನು. ಜ್ಞಾನೋಕ್ತಿ 18:10, ಪ್ರಾಬ್ಸ್ 18:10 ಏನ್ ಹೇಳ್ತದೆ? ಯೆಹೋವನ ನಾಮವು ಬಲವಾದ ಬುರುಜು, ಅದರ ಒಳಗಡೆ ಬಂದು ಆಶ್ರಯ ಪಡೆದುಕೊಳ್ಳುವವನು ಸುರಕ್ಷಿತನಾಗಿರುವನು. ಮುಂದೆ ಓದಿ. 3ನೇದಾಗಿ ಕೀರ್ತನೆ 27:5 ಕಂಟಿನ್ಯೂ. ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಸುರಕ್ಷಿತವಾಗಿರಿಸುವಂತ ಉನ್ನತದಲ್ಲಿ ಏನ್ ಒಂದು ಪರ್ವತದ ಮೇಲೆ ಒಬ್ಬ ವ್ಯಕ್ತಿ ಇದ್ರೆ ಅವನಲ್ಲಿ ಸುರಕ್ಷಿತ. ಭೂಮಿಯ ಕೆಳಗೆ ಏನು ನಡೆದ್ರು ಕೂಡ ಅಲೆಗಳು ಬರಲಿ, ಸಮುದ್ರ ಉಕ್ಕಿ ಬರಲಿ, ಬಿರುಗಾಳಿ ಬರಲಿ, ಅದು ಏನು ತೊಂದರೆನೇ ಇಲ್ಲ. ಪರ್ವತದ ಮೇಲೆ ಆತನಿದ್ದಾನೆ. ನಾವು ಯಾವ ಪರ್ವತದಲ್ಲಿ ನಿಂತಿದ್ದೇವೆ ಗೊತ್ತುಂಟ? ಯೇಸು ಎಂಬ ಪರ್ವತದಲ್ಲಿ ನಿಂತಿದ್ದೇವೆ ನಾವು. ಹಲ್ಲೆಲೂಯಾ. ನಾವು ಆಶ್ರಯ ಹೊಂದಿದಂಥ ಪರ್ವತ ಯಾವುದು? ಯೇಸು ಎಂಬ ಪರ್ವತ. ಯೇಸು ಎಂಬ ಪರ್ವತದ ಮೇಲೆ ನಿಂತಿದ್ದೇವೆ. ಮುಂದೆ ಓದಿ. 4ನೇದಾಗಿ, ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನನ್ನ ತಲೆ ಎತ್ತಲ್ಪಟ್ಟಿರುವ. ಇವನಿಗೆ ಏನು ಆಗ್ತಾ ಇಲ್ವಲ್ಲ, ಇವಳು ಸಾಯ್ತಾನೆ ಇಲ್ವಲ್ಲ, ಇವಳು ತೊಂದರೆನೇ ಆಗ್ತಾ ಇಲ್ವಲ್ಲ. ಅನೇಕರು ಹೇಳ್ಕೊಳ್ತಾರೆ. ಕಾರಣ ಏನು? ಅನೇಕರು ಎದುರು ನೋಡ್ತಾ ಇರ್ತಾರೆ. ನಿಮ್ಮ ನಾಶನ ಎದುರು ನೋಡ್ತಾ ಇರ್ತಾರೆ, ನೀವು ಸಾಯುವುದನ್ನು ಎದುರು ನೋಡ್ತಾರೆ, ಕಣ್ಣಿಂದ ಕಣ್ಣೀರು ಬರುವುದು ನೋಡ್ಲಿಕ್ಕೆ ಎದುರು ನೋಡ್ತಾ ಇರ್ತಾರೆ. ಎಷ್ಟೋ ಜನ ಇರ್ತಾರೆ. ಆದರೆ ಎಲ್ಲದೂ ತಪ್ಪಿಸ್ಕೊಳ್ತಾ ಇರ್ತೀರಿ, ಎಲ್ಲರದ್ದು ದೇವರು ನಿಮ್ಮನ್ನು ಕಾಪಾಡ್ತಾ ಇರ್ತಾನೆ. ಈ ವೈರಿಗಳ ಮುಂದೆ ದೇವ್ರ ತಲೆಯನ್ನು ಎತ್ತುತ್ತಾನೆ. ವೈರಿಗಳ ಮುಂದೆ ದೇವರೇನು ಮಾಡ್ತಾನೆ? ತಲೆಯನ್ನು ಎತ್ತುವಂತ ದೇವರು. ತಲೆ ಎತ್ತಲ್ಪಡುತ್ತದೆ. ಎಲ್ಲರಲ್ಲಿ ನನ್ನ ವೈರಿಗಳ ಮುಂದೆ ನನ್ನ ತಲೆ ನನ್ನ ದೇವರು ಎತ್ತುವಂತೆ ಮಾಡ್ತಾನೆ. ಕೀರ್ತನೆ 23:5 ಎಲ್ಲರಿಗೂ ಗೊತ್ತಿರುವಂತ ವಾಕ್ಯ. ಹಲ್ಲೆಲೂಯಾ. ಏನ್ ಹೇಳ್ತದೆ ಅದು? ವೈರಿಗಳ ಮುಂದೆ ನನಗೋಸ್ಕರ ಔತಣ ಸಿದ್ಧಪಡಿಸಿ ನನ್ನ ತಲೆಗೆ ತೈಲ ಹಚ್ಚಿಸುತ್ತಿ ನನ್ನ ಪಾತ್ರೆಯು ತುಂಬಿ ಹೊರಸೂಸುವುದು. ವೈರಿಗಳ ಮುಂದೆ ಏನ್ ಮಾಡ್ತಾನೆ ದೇವರು? ಔತಣ ಸಿದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಓಕೆ, ಮುಂದೆ ಓದಿ.
ಕೀರ್ತನೆ ನಾನು ಯೆಹೋವನ ಗುಡಾರದಲ್ಲಿ ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಹೇಗೆ ಯಜ್ಞ ಸಮರ್ಪಿಸ್ತೇನೆ? ಉತ್ಸಾಹ ಧ್ವನಿಯೊಡನೆ. ಐದನೇದ ಹಾಗೆ ನಾವು ಹೇಗೆ ಆರಾಧನೆ ಮಾಡ್ತೇವೆ? ಉತ್ಸಾಹ ಇದೆಯಾ? ಅಲ್ಲೆಲ್ಲ ಸುತ್ತಿ ಮಾಡಿರಿ. ಬದಿಯವರು ನೆಗಾಡ್ತಾ ಇರ್ತಾರೆ, ಸಂತೋಷದಿಂದ ಕುಣಿದಾಡ್ತಾ ಚಪ್ಪಾಳ್ತಾ ಇರ್ತಾನೆ. ಅಲ್ಲೆಲ್ಲ ಸುತ್ತಿ ಮಾಡಿರಿ. ಎಸ್, ನಾವು ಹೇಗೆ ಸ್ತುತಿ ಮಾಡ್ತೇವೆ? ಉತ್ಸಾಹ ಧ್ವನಿ ಇದೆಯಾ? ಹಲ್ಲೆಲೂಯಾ. ಉತ್ಸಾಹದಿಂದ ಯಜ್ಞ ಅರ್ಪಿಸುವಂಥದ್ದು, ಉತ್ಸಾಹದಿಂದ ಆರಾಧಿಸುವಂಥದ್ದು. ಓಕೆ, ಮುಂದೆ ಓದಿ. ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಆತನನ್ನು ಹಾಡುತ್ತಾ ವಾದ್ಯವನ್ನು ಬಾರಿಸುವೆನು. ಹರಿದಾಗಿ ಪ್ರೈಸ್ ಗಾಡ್. ಆತನನ್ನು ಹಾಡುತ್ತಾ. ಯಾರನ್ನು? ನಮ್ಮ ಹಾಡು ಯಾರು? ನಮ್ಮ ಹಾಡು ಯಾರು? ಯೇಸು ನಮ್ಮ ಹಾಡಾಗಿದ್ದಾನೆ. ಈಗ ಫಿಲ್ಮಲ್ಲಿ ನೀವು ನೋಡ್ತೀರಿ, ಈ ಫಿಲ್ಮ್ನ ನಾಯಕ, ಈ ಹೀರೋ ಇದ್ದಾನಲ್ಲ, ಯಾರ ಕುರಿತು ಹಾಡುವುದು ಅವನು? ನಾಯಕಿಯ ಕುರಿತು, ಅವನ ಲವರ್ ಕುರಿತು. ನಾಯಕಿ ಯಾರ ಕುರಿತು ಹಾಡ್ತಾಳೆ? ತನ್ನ ನಾಯಕನ ಕುರಿತು ಹಾಡುವುದು. ಅದು ನಮ್ಮ ನಾಯಕ ಯಾರು? ನಮ್ಮ ಹೀರೋ ಯಾರು? ಯೇಸು. ನಾವು ಯಾರ ಕುರಿತು ಹಾಡುವಂಥದ್ದು? ಯೇಸುನ ಕುರಿತು ಹಾಡುವಂಥದ್ದು. ದಾವಿದನು ಈ ಬೆಟ್ಟ ಗುಡ್ಡ ಕಾಡಿನಲ್ಲಿ ಕುರಿಗಳ ಮೇಯಿಸುವಾಗ ಯಾರ ಕುರಿತು ಹಾಡ್ತಾ ಇದ್ದ? ದೇವರ ಕುರಿತು. ದೇವರ ಪ್ರೀತಿಯ ವರ್ಣನೆ, ದೇವರ ಕರುಣೆಯ ವರ್ಣನೆ, ದೇವರ ಅದ್ಭುತಗಳ ವರ್ಣನೆ, ದೇವರ ಕುರಿತಾಗಿ ಆತನು ಹಾಡ್ತಾ ಇದ್ದಾನೆ. ಪ್ರೈಸ್ ಗಾಡ್. ಓಕೆ, 4ನೇ ಭಾಗಕ್ಕೆ ಬರುವ. 3ನೇ ಭಾಗ ಆಯ್ತಲ್ಲ, 4ನೇ ಭಾಗ 7ರಿಂದ 10ನೇ ವಾಕ್ಯ. ಅದು ದಾವೀದನ ಮೊರೆಯನ್ನು ಇಲ್ಲಿ ನಾವು ನೋಡ್ತೇವೆ. ದಾವೀದನ ಮೊರೆ. ಮೊದಲ ಭಾಗ 1ರಿಂದ 3 ವಾಕ್ಯದಲ್ಲಿ ಏನು ನೋಡಿದ್ದೇವೆ ನಾವು? ಅಲ್ಲಿ 2 ವಿಷಯ ಉಂಟು. ಮೊದಲ ಭಾಗದಲ್ಲಿ ಒಂದು ದಾವೀದನ ನಂಬಿಕೆ ಅರಿಕೆ ಮತ್ತು ದಾವೀದನ ಸಾಕ್ಷಿ. 2ನೇ ಭಾಗ 4ನೇ ವಾಕ್ಯದಲ್ಲಿ ನಾವು ನೋಡಿದೆವು ದಾವೀದನ ಹೃದಯದ ಆಸೆ ಅಥವಾ ಬಯಕೆ ನಾವು ನೋಡಿದೆವು. 3ನೇ ಭಾಗದಲ್ಲಿ ದಾವೀದನ ನಂಬಿಕೆ ಕುರಿತಾಗಿರುವ 6 ಸಂಗತಿಗಳನ್ನು ಕಂಡೆವು. 4ನೇ ಭಾಗ 7ರಿಂದ 10 ದಾವೀದನ ಮೊರೆಯನ್ನು ನಾವು ನೋಡ್ತೇವೆ. ಓದುವ. ಮೊರೆ ಅಂದರೆ ಏನು? ಮೊರೆ ಎಂದರೆ ಪ್ರಾರ್ಥನೆಗಿಂತಲೂ ಭಿನ್ನವಾದದ್ದು. ಪ್ರಾರ್ಥನೆಯಲ್ಲಿ ಶಬ್ದ ಇದೆ, ಪ್ರಾರ್ಥನೆಯಲ್ಲಿ ವಿಷಯ ಇದೆ. ವಿಷಯ ಇಟ್ಟು ನಾವು ಪ್ರಾರ್ಥನೆ ಮಾಡ್ತೇವೆ, ಆದರೆ ಮೊರೆಯಲ್ಲಿ ವಿಷಯ ಇರುವುದಿಲ್ಲ. ಮೊರೆಯಲ್ಲಿ ಒಂದು ಅಳು ಇರ್ತದೆ, ವೇದನೆ ಇರ್ತದೆ. ಅಳುವಿನಲ್ಲಿ ಏನಿರ್ತದೆ? ಎಲ್ಲ ವೇದನೆ, ಎಲ್ಲ ನೋವು ಇರ್ತದೆ ಅದರಲ್ಲಿ. ಅದಕ್ಕೆ ಹೇಳುದು ಮೊರೆ. ಪ್ರೈಸ್ ಗಾಡ್. ಓಕೆ, 7ರಿಂದ 10 ಓದಿ. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆ ಇಡುತ್ತೇನೆ. ನಿನಗೆ ಗಟ್ಟಿಯಾಗಿ ಮೊರೆ ಇಡ್ತಾ ಇದ್ದೇನೆ. ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು. ನೋಡಿ, ದಾವೀದನ ಇಲ್ಲಿ ಮೊರೆ ನಾವು ನೋಡ್ತಾ ಇದ್ದೇವೆ. ದೇವರು ನೋಡಿ ಆತನು ಮೊರೆ ಇಡ್ತಾ ಇದ್ದಾನೆ. ಕೆಲವೊಮ್ಮೆ ಪ್ರಾರ್ಥನೆ ಮಾಡಿದ, ಕೆಲವೊಮ್ಮೆ ವಿಜ್ಞಾಪನೆ ಮಾಡಿದ, ಕೆಲವೊಮ್ಮೆ ಮೊರೆ ಇಡುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ದಾವೀದ ದೇವರಿಗೆ ಮೊರೆ ಇಡುವಂಥದ್ದನ್ನು ಬೇರೆ ಬೇರೆ ಸಮಯಗಳಲ್ಲಿ, ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾದ ಶಬ್ದಗಳು ನಮ್ಮ ಬಾಯಿಂದ ಹೊರಗೆ ಬರ್ತದೆ. ಅದು ದೇವರು ಅರ್ಥ ಮಾಡಿಕೊಳ್ತೇವೆ. ಉದಾಹರಣೆಗೆ ಮೊರೆ ಈ ರೀತಿಯಲ್ಲಿ ನಾವು ಮೊರೆಯನ್ನು ಈ ರೀತಿಯಲ್ಲಿ ನಾವು ಇದು ಹೇಳ್ಬೋದು. ಒಂದು ಮಗು ಅಳುವಾಗ ತಾಯಿ ಹೇಳ್ತಾಳೆ, ಮಗುಗೆ ಹಸುವೆ ಆಗಿದೆ. ಅದು ಬೇರೆಯವರು ಹೇಳ್ತಾರೆ, ಬೇರೆ ಎಣಿಸ್ತಾರೆ. ಇನ್ನೂ ಒಮ್ಮೆ ಮಗು ಅಳುವಾಗ ಮಗು ಮಲಗಲಿಕ್ಕೆ ಅಳ್ತಾ ಇದೆ, ನಾವು ಎಣಿಸ್ತೇವೆ ಅದು ಹಸುವೆಗಾಗಿ. ಇಲ್ಲ, ತಾಯಿಗೆ ಅದು ಅರ್ಥ ಆಗಿ ಯಾವುದಕ್ಕೆ ಅದು ಅಳ್ತಾ ಇದೆ ಅಂತ ಮಗು ಗೊತ್ತಿಲ್ಲ. ಹೌದಲ್ಲ? ಒಂದು ಉದಾಹರಣೆ ಕೊಡ್ತೇನೆ ನಾನು. ಆದಿಕಾಂಡ 21, ಜೆನಿಸಿಸ್ ಚಾಪ್ಟರ್ 21 12ನೇ ವಾಕ್ಯದಿಂದ ಓದಿ. 12-13. ಆದರೆ ದೇವರು ಅವನಿಗೆ ಮಗನ ಮತ್ತು ದಾಸಿಯ ದೆಸೆಯಿಂದ ನಿನಗೆ ಕರಕರೆಯಾಗಬಾರದು, ಸಾರಳು ಹೇಳಿದಂತೆ ಮಾಡು, ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು. ಮುಂದೆ ಓದಿ. ಈ ದಾಸಿಯ ಮಗನು ನಿನ್ನಿಂದ ಹುಟ್ಟಿದವನಾದ್ದರಿಂದ ಅವನಿಂದಲೂ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಮಾರನೇ ದಿನ ಬೆಳಿಗ್ಗೆ ಅಬ್ರಹಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿಬಿಟ್ಟನು. ಅವಳು ಹೊರಟು ಬೇರ್ಷೆಬದ ಕಾಡಿನಲ್ಲಿ ಅಲೆಯುತ್ತಿದ್ದಳು. ತಿತ್ತಿಯಲ್ಲಿ ಎದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ, ಮಗು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು
ಬಿಲ್ಲೆಸೆಯುವಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೆ, ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿತು. ನೋಡಿ, ಇಲ್ಲಿಯವರೆಗೆ ಗಂಡನಿದ್ದ, ಅಬ್ರಾಹ್ಮ ಇದ್ದ, ಯಾವ ಟೆನ್ಷನ್ ಇರಲಿಲ್ಲ. ಈಗ ಹೊರಗೆ ಹಾಕಲ್ಪಟ್ಟಿದ್ದಾಳೆ, ಮಗುವಿನ ಸಮೇತವಾಗಿ. ಚಿಕ್ಕ ಮಗು, ಇಷ್ಮೇಲ್ ಚಿಕ್ಕ ಮಗು, ಬೆರ್ಷೆಬದ ಕಾಡಿನ ಅಲಿಯುತ್ತಿದ್ದಾಳೆ. ಅವ್ರಿಗೆ ಯಾರು ಇಲ್ಲ, ಕಾಡಿನಲ್ಲಿ ಕಾಡು ಪ್ರಾಣಿಗಳಿವೆ. ಕೊಟ್ಟಂಥ ಬುತ್ತಿ, ತಿತ್ತಿಯಲ್ಲಿದ್ದ ನೀರು ಈಗ ಎಲ್ಲ ಖಾಲಿ ಆಯಿತು. ಊಟಕ್ಕೂ ಇಲ್ಲ, ಕುಡಿಯೋದಕ್ಕೂ ಇಲ್ಲ. ಮಗು ಅವಳ ಮುಂದೆ ಸಾಯ್ತಾ ಇದ್ದಾನೆ. ಏನು? ಬಾಯಾರಿಕೆಯಿಂದ ಸಾಯ್ತಾ ಇದ್ದಾನೆ. ಆ ಸಾಯುವಂಥ ಸಂದರ್ಭ, ಅಂಥ ಬಾಯಾರಿಕೆ ಸಂದರ್ಭ, ಮಗುವಿನ ಬಾಯಿಂದ ಬರುವಂಥ ಅದು ಮೊರೆ ಉಂಟಲ್ಲ, ಅಳು ಉಂಟಲ್ಲ, ಅದರಲ್ಲಿ ಕೆಲವು ಅರ್ಥಗಳು ಉಂಟು. ತನಗೆ ಬಾಯಾರಿಕೆ ಆಗಿದೆ ಅಂತ, ಸಾಯ್ತಾ ಇದ್ದೇನೆಂಬುದಾಗಿ ಶಬ್ದ ಇಲ್ಲದಿದ್ದರೂ ಅಳುವಿನಲ್ಲಿ ದೇವರಿಗೆ ಅದು ಗೊತ್ತಾಯಿತು. ಎಷ್ಟಂಗೆ ಅರ್ಥ ಆಗ್ತಾ ಇದೆ. ಕೆಲವೊಮ್ಮೆ ನಮಗೆ ಪ್ರಾರ್ಥನೆ ಬಾಯ್ಬಿಟ್ಟು ಕೆಲವು ಸಂದರ್ಭಗಳಲ್ಲಿ ಅಷ್ಟು ವೇದನೆ ನಮ್ಮ ಜೀವಿತ ಇರುತ್ತದೆ, ಪ್ರಾರ್ಥನೆ ವಿಜ್ಞಾಪನೆ ಮಾಡಲಿಕ್ಕೆ ಆಗಲ್ಲ. ಆದರೆ ಮೊರೆ ಬರ್ತದಲ್ಲ, ಅಳು, ಅದರಲ್ಲೇ ದೇವರಿಗೆಲ್ಲ ಗೊತ್ತಾಗ್ತದೆ. ಇವನಿಗೇನು ಅವಶ್ಯಕತೆ ಇದೆ, ಇವನ ಸಮಸ್ಯೆ ಏನೋ ದೇವರಿಗೆ ಅವಾಗಲೇ ಅರ್ಥ ಆಗ್ತಾ ಇದೆ. ಅದಕ್ಕೆ ಕೇಳಿದು ಮೊರೆ. ದೇವ್ರ ತಕ್ಷಣ ಇಳಿದು ಬಂದ. ಹಲಲಿಯ 19ನೇ ವಾಕ್ಯ ಹೇಳ್ತದೆ, ಅಲ್ಲಿ ಒಂದು ಅವಳ ಕಣ್ಣು ತೆರೆದು ಅಲ್ಲಿ ಒಂದು ಬಾವಿ ಇತ್ತು ಅಂತ ಅಲ್ಲ. ನೋಡಿ, ಓದಿ. ಇದಲ್ಲದೆ ದೇವರು 19 ಹೇಳಿದ್ದು. ಓದಿ. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಅವಳ ಅವಶ್ಯಕತೆ ಸಂಧಿಸಲ್ಪಟ್ಟಿತ್ತು. ಅಲ್ಲಿ ಅವಳ ಅವಶ್ಯಕತೆಯು ಸಂಧಿಸಲ್ಪಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಅದೇ ದಾವೀದನು ಕೆಲವೊಮ್ಮೆ ಮೊರೆ ಇಡ್ತಾ ಇದ್ದ ದೇವರನ್ನು ನೋಡಿಕೊಂಡು. ಓಕೆ, ಕೀರ್ತನೆ 27ಕ್ಕೆ ಬನ್ನಿ, 10ರಿಂದ ಕಂಟಿನ್ಯೂ. ನನಗೆ ವಿಮುಖನಾಗಿರಬೇಡ. ಓಕೆ, ಟೈಮ್ಸ್ ಆಯ್ತು. ಓಕೆ, ಮುಂದೆ ಹೋಗಿ, ತೊಂದರೆ ಇಲ್ಲ. ಓಕೆ. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿದ್ದೀಯಲ್ಲವೇ, ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ನೋಡಿ, ತೊರೆದು ಬಿಡಬೇಡ. ಓಕೆ, 27:10 ಹೇಳಿದ್ದಲ್ಲ ನಾನು. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೆ, ಅಲ್ಲ, ಸಾರಿ 7ರಿಂದ 10. ಸಾರಿ, 7ರಿಂದ 10. ಓಕೆ, ಕಂಟಿನ್ಯೂ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇರು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವ. ಅಲ್ಲ, 10 ಬೇಡ, 7ರಿಂದ 10. ಓಕೆ, ಸಾರಿ. ಓಕೆ, ಇಲ್ಲಿ ದಾವೀದನು ದೇವರು ನೋಡಿ ಹೇಳ್ತಾ ಇದ್ದಾನೆ, ನನ್ನ ಕೈ ಬಿಡಬೇಡ. ದೇವರಿಗೆ ಹೇಳ್ತಾ ಇದ್ದಾನೆ, ಆ ಮೊರೆಯಲ್ಲಿ ಏನಿದೆ? ವೇದನೆ ಇದೆ, ನೋವಿದೆ. ದೇವರನ್ನು ಹೇಳ್ತಾನೆ, ನನ್ನ ಕೈ ಬಿಡ. ಇಂಥ ಸಂದರ್ಭ, ಯಾವ ಸಂದರ್ಭದ ನಾವು ಹೇಳುವಂಥದ್ದು? ಕೆಲವೊಂದು ಸನ್ನಿವೇಶ ನಮ್ಮ ಜೀವಿತ ಬರುವಾಗ ದೇವ್ರು ನೋಡಿ ಹೇಳ್ತೇವ್ರೆ, ಈ ಸಂದರ್ಭ ಕೈ ಬಿಡಬೇಡಪ್ಪ, ನೀನು ನನ್ನ ಜೊತೆಯಲ್ಲಿರು ಸ್ವಾಮಿ. ನೀನು ನನ್ನ, ಎಲ್ಲರೂ ಕೈ ಬಿಟ್ಟಿದ್ದಾರೆ, ಎಲ್ಲ ದೂರ ನಿಂತಿದ್ದಾರೆ, ನೀನು ಮಾತ್ರ ನಮ್ಮನ್ನು ಬಿಟ್ಟು ಅಗಲಬೇಡ, ದೂರ ಹೋಗಬೇಡ, ವಿಮುಖನಾಗಬೇಡ. ನಾವು ಪ್ರಾರ್ಥಿಸ್ತೇವೆ. ಅಲ್ಲಲ್ಲಿಯ, ಇದು ಪ್ರಾರ್ಥನೆಯಲ್ಲ, ಇದು ದಾವೀದನ ಮೊರೆ. ಕೆಲವೊಂದು ಸನ್ನಿವೇಶಗಳಲ್ಲಿ, ಕೆಲವೊಂದು ಪರಿಸ್ಥಿತಿಗಳಲ್ಲಿ ವಿಜ್ಞಾಪನೆ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾದ ಸಂದರ್ಭಗಳಲ್ಲಿ ಬರುವಂಥದ್ದೇ ಮೊರೆ ಆಗಿರ್ತದೆ. ಓಕೆ, 5ನೇ ಭಾಗ 11-13ಕ್ಕೆ ನಾವು ಬರುವ. 11-13 ವಾಕ್ಯ. ಯೆಹೋವನೇ, ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಮಾರ್ಗ ನನಗೆ ಬೋಧಿಸು. ಹೊಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ. ನೋಡಿ, ಕೆಲವೊಬ್ಬರು ನಿಮ್ಮ ಹಿಂದುಗಡೆ ನಿಂತು ತಪ್ಪನ್ನು ಹುಡುಕುವವರು ಇರ್ತಾರೆ. ಅವನು ಎಂತ ಬಟ್ಟೆ ಹಾಕಿದ್ದಾನೆ ನೋಡಿ, ಅವಳು ಎಂತ ಬಟ್ಟೆ ಹಾಕಿದ್ದಾಳೆ ನೋಡಿ, ಅವನ ಕೂದಲು ನೋಡು, ಅವಳ ಕೂದಲು ನೋಡು. ಕೆಲವರಿಗೆ ನಿಮ್ಮ ಕೂದಲ ಮೇಲೆ ಕಣ್ಣು, ಕೆಲವರು ನಿಮ್ಮ ಬಟ್ಟೆ ಮೇಲೆ ಕಣ್ಣು. ಎಲ್ಲಿಯಾದ್ರೂ ಏನಾದ್ರು ಹುಡುಕಬೇಕಲ್ಲ, ಏನಾದ್ರು ಸಿಗಬೇಕಲ್ಲ. ಕೆಲವರಿಗೆ ನಿಮ್ಮ ಊಟದ ಮೇಲೆ ಕಣ್ಣು, ನಿಮ್ಮ ಕೆಲಸದ ಮೇಲೆ ಕಣ್ಣು, ನಿಮ್ಮ ಮಾತಿನ ಎಲ್ಲ ತಪ್ಪು ಸಿಗ್ತದ ನೋಡ್ತಾ ಇರುವಂಥದ್ದು, ಹೊಂಚಾಕ್ತಾ ಇರುವಂಥದ್ದು. ಏನಾದರೂ ಚಿಕ್ಕ ವಿಷಯ ಸಿಕ್ಕಿದ್ರೆ ನಿಮ್ಮ ಕುರಿತು ಕರುಣೆ ತೋರಿಸದೆ ನಿಮ್ಮ ಹೆಸರನ್ನು ಹಾಳು ಮಾಡೇ ಬಿಡ್ತಾರೆ ಅವರು. 10 ಜನರಿಗೆ 10 ಜನ ಇನ್ನೊಂದು 10 ಜನಕ್ಕೆ ಹೇಳ್ತಾರೆ. 10 ಹಾಗೆ ಇಡೀ ಊರಿಗೆ. ಅವ್ರಿಗೆ ಕನ್ನಡಕ ಸರಿ ಇಲ್ಲಂತೆ, ಅವರ ಕೂದಲು ಸರಿ ಇಲ್ಲಂತೆ, ಅವರ ಶೂಸ್ ಸರಿ ಇಲ್ಲಂತೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಾನು ವಿದೇಶದಲ್ಲಿ ನೋಡಿದೆ, ಕೆಲವೊಬ್ಬರು ಬಟ್ಟೆಗಳು, ಅಲ್ಲಿ ನಿಮ್ಗೆ ಗೊತ್ತುಂಟು ಯಾವ ರೀತಿ ಬಟ್ಟೆಗಳು ಹಾಕ್ತಾರಂತ.
ಆದರೆ ದೇವರೊಟ್ಟಿಗೆ ಸಂಬಂಧ ಮತ್ತು ಪರಿಶುದ್ಧತೆ ಉಂಟಲ್ಲಂಥವರದ್ದು ಅದು ಹೇಳುವುದೇ ಬೇಡ. ನಾವು ಹೊರಗಿನ ಇದರಲ್ಲಿ ಕೆಲವೊಮ್ಮೆ ಏನು ಮಾಡ್ತೇವೆ, ಕೆಲವೊಬ್ಬರನ್ನು ದೃಶ್ಯಿಸುವುದು, ಅಳತೆ ಕಟ್ಟುವುದು, ಅದು ಇನ್ನೂ ಭಕ್ತಿವಂತರಂತ ಹೇಳುವವರಿಗಿಂತಲೂ ಭಕ್ತಿವಂತರಾಗಿರ್ತಾರೆ, ಅವರು ಪರಿಶುದ್ಧರಿಗಿಂತಲೂ ಪರಿಶುದ್ಧರಾಗಿರ್ತಾರೆ. ಕೆಲವರಿಗೆ ಮಾಡೋದು ಎಲ್ಲ ಎಲ್ಲಿ ತಪ್ಪು ಸಿಗ್ತದೆ ನೋಡ್ತಾ ಇರುವಂಥದ್ದು. ತಪ್ಪು ಹುಡುಕುವವರೇ ಕೆಲವರು ಇರ್ತಾರೆ, ಒಂದು ಗುಂಪೇ ಇರ್ತದೆ. ತಪ್ಪು ಹುಡುಕುವಂಥ ಒಂದು ಗುಂಪೇ ಇರ್ತದೆ, ಹೊಂಚು ಹಾಕ್ಕೊಂಡಿರುವಂಥದ್ದು. ಪ್ರೈಸ್ ಗಾಡ್. ಅಂಥವ್ರು ಏನು ಸಾಧಿಸ್ಲಿಕ್ಕೆ ಆಗಲ್ಲ. ದಾನಿಯೇಲನಿಗೆ ವಿರುದ್ಧವಾಗಿ ತಪ್ಪು ಹುಡುಕ್ತಾ ಇದ್ರು ಅಲ್ಲ, ಏನಾಯ್ತು ಅವರಿಗೆ? ಸೋಲಾಯ್ತು. ಯಾಕೆ? ಒಂದು ವಾಗ್ದಾನ ಉಂಟು, ಗೊತ್ತುಂಟಾ? ಕೀರ್ತನೆ 34:22 ವಾಕ್ಯ ಓದಿ. ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ. ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ರೋಮ 8:31 ಓದಿ. ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮಗೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವರೆ ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಆಮೆನ್. ದೇವರೇ ನಮ್ಮನ್ನು, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರೋ? ದೇವರೇ ನಮ್ಮ ನೀತಿವಂತರೆಂದು ಕಂಡುಕೊಂಡ ಮೇಲೆ ಅಪರಾಧಿಗಳೆಂದು ನಿರ್ಣಯಿಸುವರು ಯಾರು? ಪ್ರೈಸ್ ಗಾಡ್. ಆ ತಪ್ಪು ಹುಡುಕುವಂತ ಸೇವೆಯನ್ನು ಬಿಡಬೇಕು. ಇನ್ನೊಬ್ಬರಲ್ಲಿ ತಪ್ಪು ಹುಡುಕುವಂಥದ್ದು, ಆ ವಿಶ್ವಾಸ ಸರಿ ಇಲ್ಲ, ಈ ವಿಶ್ವಾಸ ಸರಿ ಇಲ್ಲ, ಅವರ ಮನೆ ಸರಿ ಇಲ್ಲ, ಅವರ ಕುಟುಂಬ ಸರಿ ಇಲ್ಲ, ಅದು ನಮಗೆ ಯಾಕೆ ಬೇಕು? ಈ ಸೇವೆ ಬಿಟ್ಟು ಸರಿಯಾದ ಸೇವೆಯನ್ನು ಮಾಡಬೇಕು. ಹೌದಾ? ತಪ್ಪು ಹುಡುಕುವಂಥ ಸೇವೆಯನ್ನು ಮಾಡುವ. ಅದು ದಾವೀದ ನಮಗೆ ಗೊತ್ತುಂಟು. ಒಂದು ಗುಂಪು ಜನ ತಪ್ಪು ಹುಡುಕುವಂತ ಹೊಂಚು ಹಾಕೋರು ಇದ್ದಾರೆ ಅಂತ ಅವ್ನು ಚೆನ್ನಾಗುತ್ತೆ. ಅವರ ಬಲೆಗೆ ನಾನು ಸಿಕ್ಕಾಗಬಾರ್ದು, ಅವರ ಬಾಯಿಗೆ ನಾನು ಬೀಳಬಾರ್ದು. ಅದಕ್ಕೇನು ಮಾಡಿದ ದೇವರೇ? ನೀನು ನನಗೆ ಮಾರ್ಗದರ್ಶನ ಮಾಡಬೇಕು, ನಿನ್ನ ಮಾರ್ಗ ನನಗೆ ಬೋಧಿಸಬೇಕು, ನಾನು ನಿನ್ನ ದೃಷ್ಟಿ ಸರಿಯಾದ ರೀತಿ ನಡೀತಾ ಇರಬೇಕು. ಎಚ್ಚರಿಕೆ ಹೇಳುವ, ನಾವು ಯಾವಾಗಲೂ ಎಚ್ಚರಿಕೆ ಹೇಳುವವರಾಗಿರಬೇಕು. ಮಾತಾಡುವಾಗಲೂ ಎಚ್ಚರಿಕೆ ಆಗಿರಿ. ನಿಮ್ಮೊಟ್ಟಿಗೆ ಇದ್ದುಕೊಂಡು ಕೆಲವೊಮ್ಮೆ ನಿಮ್ಮದೇ ವಾಯ್ಸನ್ನು ರೆಕಾರ್ಡ್ ಮಾಡಿ ಅಥವಾ ನಿಮ್ಮದೇ ವಿಡಿಯೋ ಮಾಡಿ ನಿಮ್ಮ ತಪ್ಪುಗಳನ್ನು ಏನು ಮಾಡ್ತಾರೆ, ಕೆಲವೊಬ್ಬರು ಹೊರಗಡೆ ಹೇಳುವರಿರ್ತಾರೆ. ನಿಮ್ಮ ಎಲ್ಲಿ ತಪ್ಪು ಬರ್ತದಂತ ನೋಡ್ತಾರೆ. ಎಲ್ಲಿ ಅದು ಮಾತಲ್ಲಿ ತಪ್ಪು ಬಂತ, ಏನಾದರೂ ಹೆಚ್ಚು ಕಡಿಮೆ ಆಯ್ತಾ, ಎಲ್ಲ ಕಡೆ ಹೇಳಿಬಿಡ್ತಾರೆ. ದೇವರು ಹಾಗೆ ಅಲ್ಲ. ದೇವರು ಆ ರೀತಿ ಅಲ್ಲ ಪ್ರಿಯರೇ. ಪ್ರೈಸ್ ಗಾಡ್. ದೇವರು ಕ್ಷಮಿಸುವಂಥ ದೇವರಾಗಿದ್ದಾನೆ. ಆ ಕ್ಷಮೆಯ ಗುಣ ನಮ್ಮಲ್ಲಿ ಕೂಡ ಇರಬೇಕು. ಇನ್ನೊಬ್ಬರು ಕ್ಷಮಿಸುವಂಥದ್ದು ನಮ್ಮ ದೃಷ್ಟಿಕೋನ ಬದಲಾಗಬೇಕು. ಇನ್ನೊಬ್ಬರು ನೋಡುವಂತಹ ದೃಷ್ಟಿಕೋನ ಬದಲಾಗಬೇಕು. ಅವ್ರು ತಪ್ಪು ಮಾಡ್ತಾ ಇದ್ರೆ ಮಾಡಲಿ, ಅವರಿಗಾಗಿ ಪ್ರೇಯರ್ ಮಾಡಿ, ನೀವು ಸರಿ ಆಗ್ಲಿಕ್ಕೆ ದೇವರಲ್ಲಿ ಪ್ರಾರ್ಥಿಸಿ. ನಿಮ್ಮ ಪ್ರಾರ್ಥನೆ ಕೇಳಿ ದೇವರು ಸರಿ ಮಾರ್ಗಕ್ಕೆ ದೇವರು ತೋರಿಸ್ತಾನೆ. ಪ್ರೈಸ್ ಗಾಡ್. ಓಕೆ, ಮುಂದೆ ಓದಿ. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಸುಳ್ಳು ಸಾಕ್ಷಿಗಳು ಹೊಂಚು ಹಾಕುವಂತ ಒಂದು ಗುಂಪು ಇದೆಯಲ್ಲ. ಎರಡನೇದಾಗಿ ಏನು ಹೇಳ್ತಾರೆ? ಸುಳ್ಳು ಸಾಕ್ಷಿ ಮತ್ತು ಬೆದರಿಸುವವರು ದಾವೀದನಿಗೆ ಎದುರಾಗಿ ಎದ್ದಿದ್ದಾರಂತೆ. ಒಂದು ಸುಳ್ಳು ಸಾಕ್ಷಿ, ಸುಳ್ಳು ಹೇಳುವಂಥದ್ದು. ಸುಳ್ಳು ಸಾಕ್ಷಿ ಒಬ್ಬ ವಿಶ್ವಾಸಿಯ ಕುರಿತು ಹೇಳುವುದು, ಸುಳ್ಳು ಸಾಕ್ಷಿ ಒಬ್ಬ ಸೇವಕರ ಕುರಿತು ಹೇಳುವಂಥದ್ದು, ಬೆದರಿಸುವಂಥದ್ದು. ಇಂಥ ಒಂದು ಗುಂಪು ಈ ದಾವೀದನಿಗೆ ಎದುರಾಗಿ ಎದ್ದಿತ್ತೆಂಬುದಾಗಿ ಹೇಳ್ತಾ ಇದೆ. ಸುಳ್ಳು ಸಾಕ್ಷಿ ಹೇಳಿ ಅವರ ಹೆಸರನ್ನು ಕೆಡಿಸುವಂಥದ್ದು. ಹಲ್ಲೆಲೂಯ. ಅನೇಕರಿಗೆ ಅನುಭವ ಆಗಿರಬಹುದು. ಪ್ರೈಸ್ ಗಾಡ್. ದಾವೀದನು ಪ್ರಾರ್ಥಿಸ್ತಿದ್ದಾನೆ. ದಾವೀದನ ಪ್ರಾರ್ಥನೆ ಕೇಳಿ ದೇವರು ಏನು ಮಾಡ್ತಾನೆ? ದಾವೀದನಿಗೆ ಒಂದು ಸಂರಕ್ಷಣೆ ಕೊಡುವಂಥ ಎಲ್ಲಾ ಭಾಗದಲ್ಲಿಯೂ ಅವನಿಗೆ ಸಂರಕ್ಷಣೆ ಕೊಡುವಂಥದ್ದು ಕಾಡ್ತಾನೆ. ಮುಂದೆ ಓದಿ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಕೊಡಬೇಡ.
ಪ್ರೈಸ್ ಗಾಡ್. ಮುಂದೆ ಓದಿ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಪ್ರೈಸ್ ಗಾಡ್. ಕೊನೆಯದಾಗಿ 14ನೇ ವಾಕ್ಯ, ದೇವರಲ್ಲಿ ತಲ್ಲಿ ತನ್ನನ್ನು ಆತನು ಬಲಪಡಿಸಿಕೊ. 6ನೇ ಭಾಗ, ಕೊನೆಯ ವಾಕ್ಯ 6ನೇ ಭಾಗವಾಗಿದೆ. ಅದು ತನ್ನನ್ನು ದೇವರಲ್ಲಿ ಬಲಪಡಿಸಿಕೊಳ್ಳುವಂತ ದಾವೀದನನ್ನು ಕಾಣ್ತೇವೆ. ಓದಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ಯಾರಿಗೆ ಹೇಳ್ತಾ ಇದ್ದಾನೆ? ಆತನು ತನಗೆ ಹೇಳ್ತಾ ಇದ್ದಾನೆ. ಪ್ರೈಸ್ ಗಾಡ್. ಕೆಲವೊಮ್ಮೆ ನಮ್ಮನ್ನು ನಾವು ಬಲಪಡಿಸಿಕೊಳ್ಬೇಕು. 1 ಸಾಮುವೇಲ 30ನೇ ಅಧ್ಯಾಯ ನೀವು ಮತ್ತೆ ಓದಿ ನೋಡಿ. 1ನೇ ವಾಕ್ಯದಿಂದ 7 ವಾಕ್ಯದವರೆಗೆ ಓದಿದ್ರೆ, ಚಿಕ್ಲಾಗ್ ಊರು ಸುಟ್ಟು ಹಾಕಲ್ಪಟ್ಟಿತ್ತು ಅಮಲೇಕ್ಯರಿಂದ. ಆಗ ದಾವೀದ ಅವನ ಸೈನಿಕ, ಅವನ ಜೊತೆ ಇದ್ದವರು ಯಾರು ಇರಲಿಲ್ಲ, ಹೆಂಡತಿ ಮಕ್ಕಳು ಮಾತ್ರ ಇದ್ರು. ಅವನಿಗಿರುವ ಎಲ್ಲ ಸೂರೆ ಮಾಡಿ ಅವನ ಹೆಂಡತಿ ಮಕ್ಕಳನ್ನು ಸೆರೆ ಹಿಡಿದು ಹೋಗ್ತಾರೆ. ತಿರುಗಿ ಬಂದಾಗ ಜೊತೆಯಲ್ಲಿರುವವರು ಕೋಪದಿಂದ ದಾವೀದನನ್ನೇ ಕೊಲ್ಲಿಕ್ಕೆ ಕಲ್ಲೆಸೆಯುತ್ತಾರೆ. ಎಂತ ಇಕ್ಕಟ್ಟಿನ ಸಮಯ. ಅಂತ ಸಮಯ ದಾವೀದ ಏನು ಮಾಡಿದ? ತನ್ನನ್ನು ದೇವರಲ್ಲಿ ಬಲಪಡಿಸಿಕೊಂಡ. ಕೆಲವೊಮ್ಮೆ ನಮ್ಮೊಟ್ಟಿಗೆ ಯಾರು ನಿಲ್ಲಲ್ಲ, ಯಾರು ಇರಲ್ಲ. ಆಗ ನಮ್ಮನ್ನು ನಾವು ದೇವರಲ್ಲಿ ಬಲಪಡಿಸಿಕೊಳ್ಳಬೇಕು. ಅದಕ್ಕೆ ಆತನ ಹೇಳ್ತಾ ಓದಿ. ಕೀರ್ತನೆ 27:14 ವಾಕ್ಯ. ಆ ವಾಕ್ಯ ತೆಗೆಯಬೇಡಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ನಮ್ಮ ನಿರೀಕ್ಷೆ ಯಾರಾಗಿದ್ದಾನೆ? ಕರ್ತನ ದಯೇಸು ಸ್ವಾಮಿ ಆಗಿದ್ದಾನೆ. ಎಲ್ಲರೂ ಎದ್ದು ನಿಂತುಕೊಳ್ಳಿ. ದೇವರ ಸಮ್ಮುಖದಲ್ಲಿ ನಾವು ಸಮರ್ಪಣೆ ಮಾಡಿಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕೇಳಲ್ಪಟ್ಟಂಥ ವಾಕ್ಯಕ್ಕೆ ನಾವು ಒಪ್ಪಿಸಿಕೊಡೋಣ. ಇವತ್ತು ಕೀರ್ತನೆ 27 ಕೀರ್ತನೆಯ 14 ವಾಕ್ಯದ ಅಲ್ಲಿರುವಂಥ 6 ಭಾಗಗಳ ಕುರಿತಾಗಿ ನಾವು ಧ್ಯಾನಿಸಿದ್ದೇವೆ. ಅದರಲ್ಲಿ ಮೊದಲ ಭಾಗವಾಗಿದೆ ದಾವೀದನ ನಂಬಿಕೆ, ಅರಿಕೆ ಮತ್ತು ದಾವೀದನ ಬಹಿರಂಗ ಸಾಕ್ಷ್ಯ ಕುರಿತಾಗಿ ನಾವು ಧ್ಯಾನಿಸಿದ್ದೇವೆ. ಎರಡನೇದಾಗಿ ನಾವು ಧ್ಯಾನಿಸಿದ್ದು 4ನೇ ವಾಕ್ಯ ದಾವೀದನ ಹೃದಯದ ಆಸೆಯ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಮೂರನೇದಾಗಿ 5 ಮತ್ತು 6ನೇ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿದ್ದು ದಾವೀದನ ನಂಬಿಕೆ ಕುರಿತಾಗಿರುವಂಥ 6 ಸಂಗತಿಗಳ ಕುರಿತಾಗಿ ನಾವು ಧ್ಯಾನಿಸಿದ್ದೇವೆ. 4ನೇದಾಗಿ 7ರಿಂದ 10 ದಾವೀದನ 7ರಿಂದ 10ನೇ ವಾಕ್ಯ ದಾವೀದನ ಮೊರೆ ಕುರಿತಾಗಿ ನಾವು ಧ್ಯಾನಿಸಿದ್ದೇವೆ. 5ನೇ ಭಾಗ 11ರಿಂದ 13ರಲ್ಲಿ ದಾವೀದನ ಪ್ರಾರ್ಥನೆ ಕುರಿತಾಗಿ ಧ್ಯಾನಿಸಿದ್ದೇವೆ. 6ನೇ ಭಾಗದಲ್ಲಿ 14ನೇ ವಾಕ್ಯದಲ್ಲಿ ದಾವೀದ ತನ್ನನ್ನು ದೇವರಲ್ಲಿ ಬಲಪಡಿಸುವಂಥದ್ದರ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಪ್ರಿಯರೇ, ಕೇಳಲ್ಪಟ್ಟಂಥ ವಾಕ್ಯದ ಕಡೆಗೆ ನಮ್ಮನ್ನೇ ಪೂರ್ಣವಾಗಿ ಒಪ್ಪಿಸಿಕೊಡೋಣ. ದೇವರ ಮುಂದೆ ಸಾಕ್ಷಿಯಾಗಿ ಜೀವಿಸೋಣ. ದೇವರನ್ನು ಬಯಸೋಣ. ದೇವರ ಸಾನ್ನಿಧ್ಯವನ್ನು ಎದು ನೋಡುವಂಥ ಆ ಒಂದು ಬಯಕೊಂದಿಗೆ ನಾವು ಜೀವಿಸೋಣ. ಪ್ರಿಯರೇ, ಖಂಡಿತವಾಗಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಎಲ್ಲರೂ ನಮ್ಮನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ. ಪ್ರಿಯರೇ, ಓರಿಮಕ ಸಕತಲಮ ಸೆಂದೆಲೆ ಲೀಬ್ರಾಕ ಸೆಕೇತು ರೋಕೋಮ ಸಕತುರಿಯ ಲೀಬ್ರಾಕ ಸಕತುರಿಯ ಅಂದಲ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೇ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇವಪ್ಪ. ಈ ಒಳ್ಳೆಯ ಸಮಯಕ್ಕ ಸ್ತೋತ್ರ. ಕೂಡಿ ಬಂದ ಎಲ್ಲ ದೇವಜನರನ್ನು ನಿನ್ನ ಪವಿತ್ರವಾದ ಕರಗಳಿಗೆ ಒಪ್ಪಿಸಿಕೊಡ್ತಾನೆಪ್ಪ. ಕೇಳಪಟ್ಟದ ವಾಕ್ಯದ ಒಪ್ಪಿಸಿಕೊಟ್ಟ ಪ್ರತಿಯೊಬ್ಬ ಜೀವಿತಕ್ಕೆ ಬೇಕಾದ ಒಂದು ಬಿಡುಗಡೆಯನ್ನು ಅನುಗ್ರಹಿಸು. ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತಾನೆಪ್ಪ. ಎಲ್ಲ ವೇದನೆಗಳಿಂದ ಪ್ರತಿಯೊಬ್ಬರಿಗೆ ಬಿಡುಗಡೆ ಕೊಟ್ಟು ನಡೆಸಬೇಕೆಂಬುದಾಗಿ ಕರ್ತನೆ ಕೇಳ್ಕೊಳ್ತಾನೆ. ಕಾರ್ಯ ಮಾಡುವುದ ಸ್ತೋತ್ರಪ್ಪ. ಮಾನ ಮಹಿಮೆ ನಿನಗೆ ಮಾತ್ರ ಸಸ್ತವೆ. ಏಸುವಿನ ಸರಲಿ ತಂದೆಯೇ, ತಂದೆ ದೂರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಪರಿಪಾಲನೆಯು ಇಂದಿಗೂ ಎಂದಿಗೂ ಸದಾಕಾಲ ನಮ್ಮೆಲ್ಲ ಜೊತೆಲಿರಲಿ. ಯೇಸು ರಕ್ತಕ್ಕೆ ಜಯ. ಜಯ ಕೊಟ್ಟಿದ್ದವರಿಗೆ ಅಲ್ಲೇಲುಯ್ಯ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನೆ ಇಲ್ಲ, 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 ಆನೆ ಇಲ್ಲ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಗಾಡ್ ಬ್ಲೆಸ್ ಯು ಆಲ್.